Hi, hello dear students. Welcome to SPUC Coaching Center Vijaypura. I hope you are doing well. So almost this is going to be the last video for the biology. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇದೆ. ಈಗ ಆಲ್ರೆಡಿ 11:25 ಆಗಿದೆ. ಸೊ ಇದೊಂದು ವಿಡಿಯೋ ಹಾಫ್ ಆನ್ ಅವರ್ದಷ್ಟು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತದ. ಸೊ ಇದನ್ನ ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಸೊ ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ದಾಗ ಕವರ್ ಮಾಡಿರ್ತದ ಅಟ್ ವೆರಿ ಫಾಸ್ಟ್. ಸೊ ಅದಕ್ಕೆ ಇದನ್ನ ನಿಮ್ ಸ್ಟಡಿ ನಾಳೆ ಎಕ್ಸಾಮ್ಗೆ ಯೂಸ್ ತಗೊಳ್ರಿ, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದಟ್. ಸೊ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಓಕೆ, ಇವಾಗ ಇಲ್ಲೇನ್ ಡಿಸ್ಕಷನ್ ತಗೊಂಡದಪ್ಪ ಅಂದ್ರೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್. ಇದು ಆಗನೇ ಇನ್ನೊಂದನ್ನ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದ ಆಸ್ಪೆಕ್ಟ್ ಅಷ್ಟೇ ಡಿಸ್ಕಷನ್ ಮಾಡಿರ್ತದೆ. ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಟೈಮ್ ಇಲ್ಲ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಕನ್ಸರ್ನ್ ಟು ದಿ ಡಿಫೈನ್ ಬಯೋಡೈವರ್ಸಿಟಿ, mention types of biodiversity. So definition concerned to the biodiversity ಯಾವ ತರ ಇರುತ್ತೆ? Biodiversity can be defined as the sum ಅಂದ್ರೆ ಎಲ್ಲಾನು ಕೂಡಿಸ್ಕೊಳ್ಳೋದಂತಾರೆ. Sum of a total of all kinds of life forms of the biosphere. Biosphere ದಾಗ ಇದ್ದಿದ್ದ ಎಲ್ಲ ಲೈಫ್ ಫಾರ್ಮ್ಸ್ ಗಳನ್ನ ಕೂಡಿಸ್ಕೊಂಡೆ ಅಂದ್ರೆ ಅದೇ ಬಯೋಡೈವರ್ಸಿಟಿ ಅಂತ ಹೇಳಾಗ್ತದೆ. ಅದು ಒಂದ್ ವೇದೊಳಗೆ ಡೆಫಿನಿಷನ್ ಆದ್ರೆ, ಇನ್ನೊಂದು ವೇದೊಳಗೆ ಬಯೋಡೈವರ್ಸಿಟಿ ಇಸ್ ದಿ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟಿಂಗ್ ಆನ್ ದಿ ಅರ್ತ್ ಮೇಲೆ ಇದ್ದಿದ್ದು ಲಿವಿಂಗ್ organisms whatever that is exist on the earth that we can take into the biodiversity. ಸೊ ಎರಡರಾಗ ಒಂದನ್ನ ಡೆಫಿನಿಷನ್ ನೀವು ಕೋಟ್ ಮಾಡ್ರಿ ನಾಳೆ ಎಕ್ಸಾಮ್ ದಾಗ. ವಾಟ್ ಡು ಯು ಮೀನ್ ಬೈ ಬಯೋಡೈವರ್ಸಿಟಿ ಟು ಡಿಫೈನ್ ಬಯೋಡೈವರ್ಸಿಟಿ ಅಂತ ಕೇಳಿದ್ರೆ, ಸೊ ಫಸ್ಟ್ ದಟ್ ಈಸ್ ದ ಸಮ್ ಆಫ್ ದಿ ಟೋಟಲ್ ಆಫ್ ಆಲ್ ಕೈಂಡ್ ಆಫ್ ಲೈಫ್ ಫಾರ್ಮ್ಸ್ ಆನ್ ದಿ ಬಯೋಸ್ಪಿಯರ್ ಅಂತ ಹೇಳ್ರಿ, ಆಫ್ ದಿ ಬಯೋಸ್ಪಿಯರ್. ಇಲ್ಲಾಂದ್ರೆ ಸೊ ದಟ್ ಈಸ್ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟಿಂಗ್ ಆನ್ ದಿ ಅರ್ತ್ ಸರ್ಫೇಸ್ ಅಥವಾ ಅರ್ತ್ ಅಂತ ಹೇಳಿ ಆ ತರ ನೀವು ಡೆಫಿನಿಷನ್ ಕೊಡ್ರಿ. ನೆಕ್ಸ್ಟ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಸೊ ಇದನ್ನ ಜಸ್ಟ್ ಎರಡು ಮಾಸಿಗೆ ಮೆನ್ಷನ್ ಟೈಪ್ಸ್ ಅಂತ ಹೇಳಿ ಕೇಳಬಹುದು. ಸ್ಪೀಸೀಸ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ, ಎಕಾಲಜಿಕಲ್ ಡೈವರ್ಸಿಟಿ ಅಂತ ಹೇಳಿ ದೀಸ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ವಾಟ್ ಆಫ್ ಬಯೋಡೈವರ್ಸಿಟಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾವ ತರ ಇಲ್ಲಿ ಕಾಸಸ್ ಕೇಳಿದನಪ್ಪ, ಲಿಸ್ಟ್ ಎನಿ 3 ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್. ಮೆನ್ಷನ್ ಎನಿ 3 ರೀಸನ್ಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಆಫ್ ಬಯೋಡೈವರ್ಸಿಟಿ. ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ತಗೊಂಡ್ಬಿಡ್ರಿ. ಹೆಬಿಟೇಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ದಟ್ ಇಸ್ ದ ಒನ್. ನೆಕ್ಸ್ಟ್ ಸರ್ತ ಓವರ್ ಎಕ್ಸ್ಪ್ಲಾಯ್ಟೇಷನ್, ದಟ್ ಇಸ್ ದ ಅನದರ್. alien species, introduction of a alien species, that is the next. So loss of the biodiversity. Next co-extinction, that is the another biodiversity loss. ಸೊ ಇದನ್ನೇ ನೀವು ವಿಡಿಯೋ ರಿಪೀಟ್ ಮಾಡೋದಕ್ಕಿಂತ ನೀವೇ ವಿಡಿಯೋನ ಹೊಳ್ಳಿ ಕೇಳ್ರಿ. ಸೊ ಯಾಕಂದ್ರೆ ರಿಪೀಟ್ ಮಾಡ್ಕೋತೀವಿ ಅಂದ್ರೆ ಟೈಮ್ ಸಾಲಂಗಿಲ್ಲ. ಅದಕ್ಕೆ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಡಿಫೈನ್ ಎಂಡಿಮಿಸಮ್ ಅಂತೇಳಿ ಕೇಳ್ಬೋದು, ಆರ್ ಎಲ್ಸ್ ಡಿಫೈನ್ ವಾಟ್ ಈಸ್ ಎಂಡಿಮಿಸಮ್ ಅಂತೇಳಿ. ಸೊ ಈ ತರ ಕೇಳ್ಬೋದು. ನೆಕ್ಸ್ಟ್ ಮೆನ್ಷನ್ ದಿ ಎವಿಲ್ ಕ್ವಾರ್ಟೇಟ್ ಆಫ್ ಅ ಬಯೋಡೈವರ್ಸಿಟಿ ಲಾಸ್ ಅಂದ್ರೆ 4ನ ಬಯೋಡೈವರ್ಸಿಟಿ ಲಾಸಸ್ಗೆ ರೀಸನ್ಸ್ ನ ಕೇಳಿದಾನ. ಸೊ ಎಂಡಿಮಿಸಮ್ ಅಂದ್ರೆ ವೆನ್ ಅ ಸ್ಪೀಸೀಸ್ that is confined to one region and not found anywhere else, it is called as endemism. ಅಂದ್ರೆ ಒಂದೇ ಕಡೆ ಅಷ್ಟೇ ಇತ್ತು ಆ ಸ್ಪೀಸೀಸ್ ಅಂದ್ರೆ ಮತ್ತೆ ಎಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಆ ಟೈಪ್ ಆಫ್ ಕಂಡೀಷನ್ ನಾವೇನಂತೀವಿ ಎಂಡೆಮಿಸಮ್ ಅಂತ ಹೇಳ್ತೀವಿ. ದಟ್ ಈಸ್ ಸ್ಪೀಸೀಸ್ ಕನ್ಫೈನ್ಡ್ ಟು ದಟ್ ರೀಜನ್ ಅಂಡ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್, ಸೊ ದಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ಎಂಡೆಮಿಸಮ್. ಎರಡರಾಗ ಒಂದ್ ಬರೀರಿ. ಸೊ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಆ ಪರ್ಟಿಕ್ಯುಲರ್ ಏರಿಯಾಕ್ ಅಷ್ಟೇ ಇತ್ತು ಮತ್ತೆ ಎಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಅದಕ್ಕೆ ಎಂಡೆಮಿಸಮ್ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ 4 ಕ್ವಾರ್ಟರೇಟ್ ಯಾವ್ಯಾವ ಇರುತ್ತೆ? ಎವಿಲ್ ಕ್ವಾರ್ಟರೇಟ್ ಲಾಸಸ್ ಫಾರ್ ದಿ ಬಯೋಡೈವರ್ಸಿಟಿ ಅಂದ್ರೆ ಇನ್ನೀಗ ಏನ್ ಹೇಳಿದೇವಲ್ಲ ಅದೇ ಆಗ್ತದೆ. ಹೆಬಿಟೇಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಸೀಸ್ ಇನ್ವಿಷನ್ಸ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಏಲಿಯನ್ ಸ್ಪೀಸೀಸ್. ನೆಕ್ಸ್ಟ್ ಕೋ ಎಕ್ಸ್ಟಿಂಕ್ಷನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ವಾಟ್ ಆರ್ ಕನ್ಸರ್ನ್ ಟು ದಿ 4. ಸೊ ದಟ್ ಈಸ್ ಎವಿಲ್ ಕ್ವಾರ್ಟರೇಟ್ ಆಫ್ ಅ ಡೈವರ್ಸಿಟಿ ಲಾಸ್. ನೆಕ್ಸ್ಟ್ ಸೊ ಯಾವ್ದಾದ್ರು 4ನ ರೀಸೆಂಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿದ್ದು ಆರ್ಗಾನಿಸಮ್ಸ್ ಆಸ್ ಪರ್ ದಿ IUCN ರೆಡ್ ಲಿಸ್ಟ್ ಪ್ರಕಾರ ಅಂತ ಹೇಳಿ ಕೇಳಿದಾನ. ಸೊ ದಟ್ ಈಸ್ ಡೋಡೋ, ಕೊಗ್ಗಾ, ಥೈಲಾಸಿನ್. ನೆಕ್ಸ್ಟ್ ಸ್ಟೆಲ್ಲರ್ಸ್ ಸೀ ಕೌ. ಇನ್ನೊಂದ್ಸಲ ನೋಡ್ಕೋರಿ, ಡೋಡೋ, ಕೊಗ್ಗಾ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ, ಪ್ರೊನೌನ್ಸಿಯೇಷನ್ ನಡೀತದ. ಸೊ ಥೈಲಾಸಿನ್, ನೆಕ್ಸ್ಟ್ ಸ್ಟೆಲ್ಲರ್ಸ್ ಸೀ ಕೌ. ದೀಸ್ ಆರ್ ದಿ ರೀಸೆಂಟ್ 4 ಎಕ್ಸ್ಟಿಂಕ್ಟ್ ಆರ್ಗಾನಿಸಮ್ಸ್ ಆಸ್ ಪರ್ ದಿ ಯಾವ್ದ್ರ ಸೇರ್ತಾ IUCN ರೆಡ್ ಲಿಸ್ಟ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಯಾಕಂದ್ರೆ ಟೈಮ್ ಇಲ್ಲ, ಅದಕ್ಕೆ ಬಹಳ ಸ್ಪೀಡ್ ಹೋಗಿರ್ತದೆ. ಮತ್ತೆ ಇದು ಯಾರೇ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ದವ್ರು ನೋಡಂಗಿರಿ ಯಾವ್ದೇ ಕಾರಣಕ್ಕೂ ತಿಳಿಯಂಗಿಲ್ಲ, ನಿಮ್ಗೆ ಮುಂದಿನ ಸಲ ತಿಳಿತದ. ಸೊ ಇಲ್ಲಾಂದ್ರೆ ಈ ಚಾಪ್ಟರ್ ಆದ ಬಳಿಕ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಏನ್ ಡಿಸ್ಕಷನ್ ಮಾಡಿ ಅನ್ನೋದು. ಲೆಟ್ ಅಸ್ ಗೋ ಹೆಡ್. ವಾಟ್ ಆರ್ ಚಾಕ್ರಿಡ್ ಗ್ರೂವ್ಸ್? ಓಕೆ, ವಾಟ್ ಆರ್ ಚಾಕ್ರಿಡ್ ಗ್ರೂವ್ಸ್? ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್. ಚಾಕ್ರಿಡ್ ಗ್ರೂವ್ಸ್ ಅಂತಂದ್ರೆ
sacred groves are the large tracts of a forest where trees and wildlife within so are conserved. ಅಂದ್ರೆ ಲಾರ್ಜ್ ಟ್ರಾಕ್ಟ್ ಆಫ್ ಟ್ರೀಸ್ ಆಗಿರ್ಬೋದು ಫಾರೆಸ್ಟ್ ಒಳಗಡೆ ಇದ್ದಿದ್ದು ಮತ್ತೆ ವೈಲ್ಡ್ ಲೈಫ್ ಆಗಿರ್ಬೋದು ವಿದಿನ್ ದೇ ಆರ್ ಕನ್ಸರ್ವ್ಡ್ ಡ್ಯೂ ಟು ಸೊ ಕಲ್ಚರಲ್ ಅಂಡ್ ರಿಲಿಜಿಯಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ, ಕಲ್ಚರಲ್ ಮತ್ತೆ ರಿಲಿಜಿಯಸ್ ಆಸ್ಪೆಕ್ಟ್ ದಿಂದ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ಡ್ ದೋಸ್ ಅಂತೇಳಿ. ಅನದರ್ ವೇದೊಳಗೆ ಆದ್ರೆ ಸ್ಯಾಕ್ರೆಡ್ ಗ್ರೋವ್ಸ್ ಆರ್ ಫಾರೆಸ್ಟ್ ವೇರ್ ಆಲ್ ಟ್ರೀಸ್ ಅಂಡ್ ವೈಲ್ಡ್ ಲೈಫ್ ಆರ್ highly respectable and given total protection because of a cultural and beliefs. Cultural and religious ಅಂತ ಹೇಳ್ರಿ, ಕಲ್ಚರಲ್ ಅಂಡ್ ಬಿಲೀಫ್ಸ್ ಅಂತ ಹೇಳ್ರಿ. ಅಲ್ಲೇನಪ್ಪಾ ಅಂದ್ರೆ ಟ್ರೀಸ್ ಆಗಿರ್ಬೋದು ಮತ್ತೆ ವೈಲ್ಡ್ ಲೈಫ್ ಆಗಿರ್ಬೋದು ಟೋಟಲಿ ದೇ ಆರ್ ಪ್ರೊಟೆಕ್ಟೆಡ್ ಅಂತೇಳಿ ಹಂಗಿದ್ದಿದ್ರೆ ಅದಕ್ಕೆ ಸ್ಯಾಕ್ರೆಡ್ ಗ್ರೋವ್ಸ್ ಅಂತೇಳಿ ಕರೆದಿರ್ತೀವಿ ನೋಡ್ರಿ. ಹಾಗಾದ್ರೆ ಎಕ್ಸಾಂಪಲ್ಸ್ ರೀ ಸರ್ ಅಂತಂದ್ರೆ ಫಾರ್ ದಟ್ ಸ್ಯಾಕ್ರೆಡ್ ಗ್ರೋವ್ಸ್. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದ ಎಕ್ಸಾಂಪಲ್. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟೈತಿ. ಸೊ ಕಾಶಿ ಜಯಂತಿಯಾ ಹಿಲ್ಸ್, ಸೊ ಮೇಘಾಲಯದ್ದು. ನೆಕ್ಸ್ಟ್ ಅರಾವಲಿ ಹಿಲ್ಸ್ ಆಫ್ ರಾಜಸ್ಥಾನ್. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ರೀಜನ್ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಮಹಾರಾಷ್ಟ್ರ. ಸೊ ಇವು ಏನಾಗ್ತವೆ ಸರ್ ಸ್ಯಾಕ್ರೆಡ್ ಗ್ರೂವ್ಸ್ ಗೆ ಎಕ್ಸಾಂಪಲ್ಸ್. ಸೊ ಅಬೌಟ್ ದಟ್ ಸ್ಯಾಕ್ರೆಡ್ ಗ್ರೂವ್ಸ್ ಅಂದ್ರೆ ಏನು ಎಕ್ಸಾಂಪಲ್ಸ್ ನ ಕೇಳಿದ್ನಲ್ಲ. ಸೊ ದಟ್ ಇಸ್ ಕನ್ಸರ್ನ್ ಟು ದಟ್ ಕ್ವಶನ್. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್. ಸೊ ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಒಂದು ಹಾಫ್ ಎನ್ ಅವರ್ದೊಳಗಡೆ ಈ ವಿಡಿಯೋನ ಮುಗಿಸ್ಕೊಟ್ಟಿರ್ತದೆ. So let us go ahead to the next question, that is introduction of some of the alien species causes biodiversity loss. Justify the statement with an example. ಅಂದ್ರೆ ಬೇರೆ ತಂದು ಸೊ ಎಲಿಯನ್ ಸ್ಪೀಸೀಸ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಬಯೋಡೈವರ್ಸಿಟಿ ಲಾಸ್ ಆಗ್ತದೆ ಅಂತ ಹೇಳಿದ್ರಲ್ಲ. ಸೊ ಅದನ್ನೇ ಯಾಕೆ ಅನ್ನೋದು ವಿತ್ ಜಸ್ಟಿಫಿಕೇಶನ್ ಎಕ್ಸಾಂಪಲ್ಸ್ ಕೊಡುವ ಅಂತ ಹೇಳಿದಾನೆ. ದ ನೈಲ್ ಪೆರ್ಚ್ ಇಂಟ್ರೊಡ್ಯೂಸ್ಡ್ ಇನ್ ಲೇಕ್ ವಿಕ್ಟೋರಿಯಾ ಲೆಡ್ ಟು ದಿ ಸೊ ಎಕ್ಸ್ಟಿಂಕ್ಷನ್ ಆಫ್ ಮೋರ್ ದನ್ ಎಷ್ಟು ರಿಸರ್ಚ್ 200 ಸ್ಪೀಸೀಸ್ ಆಫ್ ಸೊ ವಾಟ್ ಸಿಕ್ಲಿಡ್ ಫಿಶ್ ಇನ್ ದ ಲೇಕ್. ಆ ಲೇಕ್ ದೊಳಗಡೆ ಮೋರ್ ದ್ಯಾನ್ 200 ಸಿಕ್ಲಿಡ್ ಫಿಶ್ ನ ಸೊ ಲಾಸ್ ಮಾಡ್ಲಿಕ್ಕೆ ಯಾವ್ದು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಸರ್ ಅಂದ್ರೆ ದಟ್ ಈಸ್ ಸೊ ವಾಟ್ ಎವರ್ ದಿ ನೈಲ್ ಪೆರ್ಚ್ NILEPERCH ನೈಲ್ ಪೆರ್ಚ್ ಸೊ ಇಂಟ್ರೊಡ್ಯೂಸ್ಡ್ ಇನ್ ಲೇಕ್ ವಿಕ್ಟೋರಿಯಾ. ಅದನ್ನ ಏನ್ ಲೀಡ್ ಮಾಡುತ್ತಂತಂದ್ರೆ ಮೋರ್ ದ್ಯಾನ್ 200 ಸಿಕ್ಲಿಡ್ ಫಿಶ್ ದಟ್ ಈಸ್ ಸೊ ವಾಟ್ ಎಕ್ಸ್ಟಿಂಕ್ಟ್ ಇನ್ ದ ಎಲ್ ರಿಸರ್ಚ್ ಅಂದ್ರೆ ಇನ್ ದ ಲೇಕ್. ಸೊ ಇಲ್ಲೀಗಲ್ ಇಂಟ್ರೊಡಕ್ಷನ್ ಆಫ್ ಆಫ್ರಿಕನ್ catfish. So that is el research ಅಂದ್ರೆ that is ಎದ್ರಾಗ research ಅಂದ್ರೆ that is catfish that is Calarias garifins. So for aquaculture so purposes that is posing means imposing threat to the so indigenous so catfish in our rivers. So ಆಫ್ರಿಕನ್ ಕ್ಯಾಟ್ ಫಿಶ್ ನ ಇಲ್ಲಿಗಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಂಡಿಜಿನಸ್ ಸೊ ಏನ್ ಕ್ಯಾಟ್ ಫಿಶ್ ಇದ್ವಲ್ಲ ಇನ್ ಅವರ್ ವಾಟ್ ಎವರ್ ಇನ್ ಅವರ್ ರಿವರ್ಸ್ ದೇ ಆರ್ ಗೋಯಿಂಗ್ ಟು ಬಿ ದ ಸೊ ಡ್ಯಾಮೇಜ್ಡ್ ಅಂತ. ದಟ್ ಈಸ್ ದ ಒಂದು ಎಕ್ಸಾಂಪಲ್ ಅಂತೇಳಿ ಇಲ್ಲಿ ಕೊಡಲಾಗಿದೆ ನೋಡ್ರಿ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಕನ್ಸರ್ನ್ ಟು ದ ಮೋಸ್ಟ್ಲಿ ಇಷ್ಟಂತರ ಐತಿ ಇದ್ರ ಮೇಲೆ ಬಯೋಡೈವರ್ಸಿಟಿ ಇದ್ರಾಗ ಇಂಪಾರ್ಟೆಂಟ್ ಇದ್ದ ಆಸ್ಪೆಕ್ಟ್ ನ ಕವರ್ ಮಾಡೈತಿ. ಎಸ್ಪೆಷಲಿ ಸೊ ಸ್ಯಾಕ್ರೆಡ್ ಗ್ರೂವ್ಸ್ ಆಗಿರ್ಬೋದು. ನೆಕ್ಸ್ಟ್ ರೀಸೆಂಟ್ಲಿ ಎಕ್ಸ್ಟಿಂಕ್ಟ್ ಸೊ ದಟ್ ಆರ್ಗಾನಿಸಮ್ಸ್ ಆಸ್ ಪರ್ ದಿ ಯಾವುದು IUCN ರೆಡ್ ಲಿಸ್ಟ್ ಆಗಿರ್ಬೋದು. ನೆಕ್ಸ್ಟ್ ಬಯೋಡೈವರ್ಸಿಟಿ ಲಾಸ್ ಆಗಿರ್ಬೋದು. ನೆಕ್ಸ್ಟ್ ಕ್ವಾರ್ಟೇಟ್ ಸೊ ದಟ್ ಈಸ್ ಎವಿಲ್ ಕ್ವಾರ್ಟೇಟ್ ಆಫ್ ಬಯೋಡೈವರ್ಸಿಟಿ ಲಾಸ್. ಸೊ ಅಟ್ ಲೀಸ್ಟ್ ಮಿನಿಮಮ್ ಎಷ್ಟರ ಓದ್ರೆ ಎಕ್ಸ್ಟ್ರಾ ನೀವು ಆಲ್ರೆಡಿ ಓದಿರ್ತೀರಿ ನಾಳೆ ಎಕ್ಸಾಮ್ಗೆ. ಸೊ ಇದು ಒಂದು ಜಸ್ಟ್ ಏನಪ್ಪಾ ಅಂದ್ರೆ ಹೆಲ್ಪ್ ಆಗ್ಲಿ ನಿಮ್ ರಿವಿಷನ್ ಅಂತೇಳಿ. ಸೊ ದಟ್ ಈಸ್ ಕವರ್ಡ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಯಾವತ್ತು ತಗೊಂಡ್ರಿ ಸರ್ ಅಂತಂದ್ರೆ ಅನದರ್ ಆಸ್ಪೆಕ್ಟ್ ದಟ್ ಈಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್. ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಬಯೋಡೈವರ್ಸಿಟಿ ಇದಾಯ್ತು. ನೆಕ್ಸ್ಟ್ ಇದು ಎಕೋಸಿಸ್ಟಮ್ ಆಲ್ರೆಡಿ ಡಿಸ್ಕಷನ್ ಮಾಡಿದಾಗೈತಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ದಟ್ ಈಸ್ ಪಾಪ್ಯುಲೇಷನ್ ಅಂಡ್ ಸೊ ಕನ್ಸರ್ನ್ ಟು ದಿ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ವಿ ಶಾಲ್ ಗೋ ಹೆಡ್ ಜಸ್ಟ್ ಎ ಮಿನಿಟ್. ಸೊ ಇದ್ರದ್ದು ಆಲ್ರೆಡಿ ವಿಡಿಯೋ ಮಾಡೈತಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯು ವಾಚ್ಡ್. ಸೊ ಅಗೇನ್ ಇನ್ನ ಒಂದಿಷ್ಟು ಸ್ಟೂಡೆಂಟ್ಸ್ ಯಾರು ನೋಡಿಲ್ಲ ನೋಡ್ಕೊಳ್ರಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಪ್ರಿಪರೇಷನ್. ಸೊ ನೆಕ್ಸ್ಟ್ ಗೋ ಹೆಡ್ ದ ಸೊ ಇದ್ರದ್ದು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಬಿಡ್ತತಿ. ಇದು ಆದ ಬಳಕ ಇದಕ್ಕೆ ಏನು 2ನೇ ಚಾಪ್ಟರ್ದು ಸೊ ಅದ್ರದ್ದು ಒಂದಿಷ್ಟು ನಿಮ್ಗೆ ಹೈಲೈಟ್ಸ್ ಹೇಳಿರ್ತೀನಿ. ಕೆಲವೊಬ್ರು ಯಾವ್ದು BT ಬಯೋಟೆಕ್ನಾಲಜಿ ಅಂತೇಳಿ ಕೇಳಿದ್ರಿ. ಸೊ ಅದನ್ನ ನೋಡ್ತೈತಿ ಹೈಲೈಟ್ಸ್ ನ ಹೇಳೋದೈತಂದ್ರೆ ಹೇಳಿರ್ತದೆ, ಇಲ್ಲಾಂದ್ರೆ ಇಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಸೊ ಅದ್ರ ಸಂಬಂಧ ನೀವು ಪ್ರಿಪರೇಷನ್ ಮಾಡ್ಕೊಳ್ರಿ. ಸೊ BT ಕಾಟನ್ ಅಂತೂ ಕಂಪಲ್ಸರಿ ಮಾಡಿದ್ರ BT ಕಾಟನ್ 100% ಫಿಕ್ಸ್ ಕ್ವಶನ್ ಆಗ್ತದ BT ಕಾಟನ್. ನೆಕ್ಸ್ಟ್ ಬಯೋಪೈರಸಿ ಇದೊಂದಿಷ್ಟು ಮಾಡಾಕ್ತಿರಿ. ಹೈಲೈಟ್ಸ್ ನ ಹೇಳಿರ್ತೀನಿ ಅಂತ ಇಷ್ಟು ಹೇಳೋದಂಗಿಲ್ಲ. ಸೊ ಕನ್ಸರ್ನ್ ಟು ದಿ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಸೊ ಇಲ್ಲಿ ಎಕಾಲಜಿ ಅಂದ್ರೆ ಏನು? ಸೊ ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಇದು ಡಿಲೀಟ್ ಆಗೈತಿ. ಮೇಜರ್ ಅಬಯೋಟಿಕ್ ಫ್ಯಾಕ್ಟರ್ಸ್. ಎಕಾಲಜಿ ಅಂದ್ರೆ ಏನಪ್ಪಾ ಅಂದ್ರೆ ದ ಸ್ಟಡಿ ಆಫ್ ಸೊ ದಟ್ ಈಸ್
whatever the interaction of the organisms and their environment, so is known as ecology. Ecology ಅಂದ್ರೆ ಸ್ಟಡಿ ಆಫ್ ದಿ ಇಂಟ್ರಾಕ್ಷನ್ ಆಫ್ ಆರ್ಗನಿಸಮ್ಸ್ ಅಂಡ್ ದೇರ್ ಸರೌಂಡಿಂಗ್ಸ್ ಗೆ ನಾವು ಎಕಾಲಜಿ ಅಂತ ಹೇಳಿ ಹೇಳಿರ್ತೀವಿ. ಇದು ಒಂದ್ ವೇದೊಳಗಾದ್ರ ಇನ್ನೊಂದ್ ವೇದೊಳಗ ಡೆಫಿನಿಷನ್ ಕೊಡೋದಾದ್ರೆ ಯಾವ ತರ ಇರ್ತದೆ, ಎಕಾಲಜಿ is the branch of, so of course biology, that deals with the what inter, so that is a interaction among the organisms, ಅಂದ್ರೆ organisms ನಡುವೆ interaction ಆಗಿರ್ಬೋದು, and between the organisms and its physical or else abiotic, so that is environment. Physical or else abiotic environment. ಬಹಳ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತು ಅಂದ್ರೆ, ಸೊ ಆರ್ಗಾನಿಸಮ್ ನಡುವಿನ ಇಂಟ್ರಾಕ್ಷನ್ ಆಗಿರ್ಬೋದು, ಆರ್ಗಾನಿಸಮ್ ಅಂತ ಸರೌಂಡಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್ ನಡುವಿನ ಇಂಟ್ರಾಕ್ಷನ್ ಗೆ ನಾವು, ಸೊ ದಟ್ ಬ್ರಾಂಚ್ ಆಫ್ ಬಯಾಲಜಿ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಎಕಾಲಜಿ ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದು ಡಿಲೀಟ್ ಆಗ್ಯದ ಅಂತೇಳಿ ಇಲ್ಲಿನ ಕ್ಲಿಯರ್ ಕಟ್ ಆಗಿ ಬರ್ದೈತೆ. ಸೊ ಯು ನೀಡ್ ನಾಟ್ ಟು ಸ್ಟಡಿ ಅಬೌಟ್ ಕನ್ಸರ್ನ್ ಟು ದಿ ಅಬಯೋಟಿಕ್ ಫ್ಯಾಕ್ಟರ್ಸ್. ಅವು ಯಾವ್ಯಾವ ಇದ್ದು ಇರ್ತಾನೆ, ಟೆಂಪರೇಚರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಓಕೆ, ಸೊ ವಾಟರ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಅವೆಲ್ಲ ಡಿಲೀಟ್ ಆಗೈತೆ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇವ್ಕರದ ಮ್ಯಾಲ, ಸೊ ಎಸ್ಪೆಷಲಿ ಇಂಥ ಕ್ವಶನ್ ಇದನ್ನ ಗ್ಯಾರಂಟಿ ಕ್ವಶನ್ ಇದಂತೂ ಡಿಲೀಟ್ ಆಗೈತಿ, ಇದು ಬಿಡ್ರಿ. ಸೊ ಕನ್ಸರ್ನ್ ಟು ದಿಸ್ ಇಂಟ್ರಾಕ್ಷನ್ ಆಫ್ ದಿ ಫಾಲೋವಿಂಗ್ ಆರ್ಗನಿಸಮ್ಸ್, ಇವ್ ಅವ ಹೆಸರು ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಒಂದು ಟೇಬಲ್ ನ ಲಾಸ್ಟ್ ಗೆ ಐತದ ಡಿಸ್ಕಷನ್ ಮಾಡಿರ್ತೀನಿ. ಇಲ್ಲಿ ಇದ್ದದನ್ನ ತಗೊಂಡ್ಬಿಡ್ರಿ, ಫಂಗೈ ಮತ್ತೆ ರೂಟ್ ಆಫ್ ಹೈಯರ್ ಪ್ಲಾಂಟ್. ಸೊ ಏನಂತ ಹೇಳಿದ, ಟೈಪ್ ಆಫ್ ಇಂಟ್ರಾಕ್ಷನ್ ಇನ್ ದಿ ಫಾಲೋವಿಂಗ್ ಫಂಗೈ ರೂಟ್ ಆಫ್ ಹೈಯರ್ ಪ್ಲಾಂಟ್ಸ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಯಾವ್ದಕ್ಕೆ ಇರ್ತ ಫಂಗೈ ರೂಟ್ ಆಫ್ ಹೈಯರ್ ಪ್ಲಾಂಟ್, ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಮ್ಯೂಚುವಲಿಸಮ್ ಅಂದ್ರೆ ಏನು, ಕನ್ವೆನ್ಷನಲಿಸಮ್ ಅಂದ್ರೆ ಏನು ಮುಂದಿದೆ, ಅದರದ ಮೀನಿಂಗ್ ಹೇಳಿರ್ತೀನಿ ಅಂತ ಈಗ ಜಸ್ಟ್ ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೊರಿ. ಇದೇ ಸೇಮ್ ರಿಪೀಟ್ ಆದ್ರೆ ಅಲ್ಲಿ ಆಗಿರುತ್ತದ. ಸೊ ದಟ್ ಈಸ್ ಫಂಗೈ ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ನಡುವೆ ಮ್ಯೂಚುವಲಿಸಮ್, ದಟ್ ಈಸ್ ಗೋಯಿಂಗ್ ಟು ಬಿ. ನೆಕ್ಸ್ಟ್ ಕ್ಯಾಟಲ್ ಇಗ್ರೇಟ್, ಸೊ ದಟ್ ಈಸ್ ಕನ್ವೆನ್ಷನಲಿಸಮ್. ಕ್ಯಾಟಲ್ ಅಂಡ್ ಇಗ್ರೇಟ್, ದಟ್ ಈಸ್ ದ ಕನ್ವೆನ್ಷನಲಿಸಮ್ ಎಕ್ಸಾಂಪಲ್ ಕ್ಯಾಟಲ್ ಇಗ್ರೇಟ್. ಮ್ಯೂಚುವಲಿಸಮ್ ಎಕ್ಸಾಂಪಲ್ ಫಂಗೈ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ನೆಕ್ಸ್ಟ್ ಸೇರ್ತಂದ್ರೆ ಕುಕು ಕ್ರೌ, okay, cuckoo and crow, so that is brood parasitism. Cuckoo and crow brood parasitism. ಸೊ ಇವು ಮೂರು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಅದ್ರ ಮೀನಿಂಗ್ ಇದ್ದಿದ್ದು ಒಂದು ಟೇಬಲ್ ಐತಿ ಮುಂದೆ, ಅಲ್ಲೇನು ಡಿಸ್ಕಷನ್ ಮಾಡೋಣ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಎಸ್ ದಿಸ್ ಇಸ್ ಇದೊಂದು ಕರೆಕ್ಟ್ ಆಗಿ ಕಲ್ತ್ಕೊಂಡ್ ಬಿಡ್ರಿ. ಇದ್ರ ಮೇಲೆ ಒಂದು ಅಟ್ ಲೀಸ್ಟ್ 2 ಮಾರ್ಕ್ಸ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರ್ತೈತಿ. ಸೊ ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ದಿಸ್ ಒನ್. ಮುಂದೂ ಐತಿ, ಅದು ಏನ್ ಅನ್ನೋದು ಡಿಸ್ಕಷನ್ ಮಾಡೋಣ. ಇದೊಂದು ಟೇಬಲ್ ಅಗ್ದಿ ನೀಟಾಗಿ ಬೆಸ್ಟ್ ವೇದೊಳಗೆ ಕಲ್ತ್ಕೊಂಡ್ಬಿಟ್ರು. ಸೊ ಮೆನ್ಷನ್ ಎನಿ 5 ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವಿತ್ ಎಕ್ಸಾಂಪಲ್ ಈಚ್ ಅಂತ ಹೇಳಿ ಕೇಳಿದಾನ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಈ ಕಡೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಅವ್ರದ್ದು ಮೀನಿಂಗ್ ಇದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟೈತಿ. ಸೊ ಅದನ್ನು ನೆನಪಿಟ್ಕೊಳ್ರಿ. ಮ್ಯೂಚುವಲಿಸಮ್ ಅಂತೇಳಿ ಆಗಲೇ ಬಂದಿತ್ತಲ್ಲ. ಸೊ ಪ್ರಿವಿಯಸ್ ಮ್ಯೂಚುವಲಿಸಮ್ ಯಾವ್ದು ಕೊಟ್ಟಿದ್ದೇವೆ, ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್, ಫಂಗೈ ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಇದಕ್ಕೆ ಮ್ಯೂಚುವಲಿಸಮ್ ಒಂದು ಎಕ್ಸಾಂಪಲ್ ಆಗಿದ್ರೆ ಲೀಕೆನ್ಸ್, ದಟ್ ಈಸ್ ಫಂಗೈ ಮತ್ತೆ ಅಲ್ಗೆ. ಲೀಚನ್ಸ್ ಅಥವಾ ಲೀಕೆನ್ಸ್, ದಟ್ ಈಸ್ ಫಂಗೈ ಮತ್ತೆ ಅಲ್ಗೆ ನಡುವೆ. ಇದು ಮೈಕೋರಿಜಾಹೆ, ದಟ್ ಇಸ್ ಫಂಗೈ ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತದ ಸ್ವಲ್ಪ, ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ನ ಕರೆಕ್ಟ್ ಬರೀರಿ. ಲೀಚನ್ಸ್ ಅಥವಾ ಲೀಕೆನ್ಸ್ ಅಂತಾರ, ಇದಕ್ಕೆ ಮೈಕೋರಿಜಾಹೆ ಅಂತಾರ. ಫಂಗೈ ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಅಗಳೇನೆ ಇದು ಮ್ಯೂಚುವಲಿಸಮ್ ಎಕ್ಸಾಂಪಲ್ ಅಂತ ಹೇಳಿದವಲ್ಲ. ಇಲ್ಲಿ ಏನಾಗ್ತದೆ ಸರ್, 2 ಸ್ಪೀಸೀಸ್ ಗೆ ಬೆನಿಫಿಟ್ ಆಗ್ತೈತಿ. ಬೋತ್ ದ ಸ್ಪೀಸೀಸ್ ದೇ ಆರ್ ಗೋಯಿಂಗ್ ಟು ಗೆಟ್ ದ ಬೆನಿಫಿಟ್ ಅಂತ ಹೇಳಿ ಅಂದ್ರೆ ಮ್ಯೂಚುವಲಿಸಮ್. ಮ್ಯೂಚುವಲ್ ಅಂತಂದ್ರೆ ಒಂದಕ್ಕೊಂದು ಎರಡಕ್ಕ ಬೆನಿಫಿಟ್ ಆಗ್ತೈತಿ. ಓಕೆ, ಸೊ ಕನ್ವೆನ್ಷನಲಿಸಮ್. ನೆಕ್ಸ್ಟ್ ಸೊ ಕ್ಯಾಟಲ್ ಎಗ್ರೇಟ್ ಅಂತೇಳಿ, ಮತ್ತೆ ಎಗ್ರೈಸ್ ಅಂತೇಳಿ ಬರಂಗ್ರಿ. ಕ್ಯಾಟಲ್ ಎಗ್ರೇಟ್, ಓಕೆ, ಇಗ್ರೇಟರ್ ಅಂದ್ರೆ ಸೊ ಕನ್ವೆನ್ಷನಲಿಸಮ್ ಎಕ್ಸಾಂಪಲ್ ಆದ್ರೆ ಒನ್ ಸ್ಪೀಸೀಸ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಬೆನಿಫಿಟ್, ಅದರ್ ಸ್ಪೀಸೀಸ್ ಆಲ್ಮೋಸ್ಟ್ ಅನ್ಎಫೆಕ್ಟೆಡ್, ಏನು ಲಾಸ್ ಆಗಂಗಿಲ್ಲ ಅಂತ. ಸೊ ಕ್ಯಾಟಲ್ ಅಂಡ್ ಎಗ್ರೇಟ್ ಅಂತಂದ್ರೆ ದನಗಳ ಮೇಲದು ಸೊ ತ್ವನಿಸೋದು ಅಂತ ಹೇಳಿರ್ತೀವಿ, ಉಣ್ಣೆ ಅಂತ ಹೇಳಿ ಹೇಳಿರ್ತೀವಲ್ಲ. ಒಂದಕ್ಕ ಪೂರ್ತಿ ಬೆನಿಫಿಟ್ ಆದ್ರೆ ಇನ್ನೊಂದಕ್ಕೆ ಏನಪ್ಪಾ ಅಂದ್ರೆ ಅಷ್ಟೊಂದು ಅಫೆಕ್ಟ್ ಆಗಂಗಿಲ್ಲ, ಆಲ್ಮೋಸ್ಟ್ ಸೊ ಅನ್ಅಫೆಕ್ಟೆಡ್ ಅಂತೇಳಿ. ಸೊ ದಟ್ ಈಸ್ ನೆಕ್ಸ್ಟ್ ಅಂತಂದ್ರೆ ಅನದರ್ ಒನ್ ಈಸ್ ಯಾವುದು, ಪ್ಯಾರಾಸಿಟಿಸಮ್. ಸೊ ನೆಕ್ಸ್ಟ್ ಈಸ್ ಪ್ಯಾರಾಸಿಟಿಸಮ್. ಸೊ ಕನ್ಸರ್ನ್ ಟು ದಿಸ್, ಸೊ ಇಲ್ಲಿ ಒನ್ ಆರ್ಗಾನಿಸಮ್ ಬೆನಿಫಿಟ್ಸ್, ಇನ್ನೊಂದ್ ಏನಪ್ಪಾ ಅಂದ್ರೆ ಪೂರ್ತಿ ಹಾರ್ಮ್ಡ್ ಅಂದ್ರೆ ಪೂರ್ತಿ ಡೆಸ್ಟ್ರಾಯ್ ಆಗ್ತೈತಿ. ಅದಕ್ಕೆ ಅಪಿಡ್ಸ್ ಅಂದ್ರೆ ಇನ್ಸೆಕ್ಟ್ಸ್ ಅಂಡ್ ಪ್ಲಾಂಟ್ಸ್. ಸೊ ಬಹಳ ಸಿಂಪಲ್ ವೇದೊಳಗೆ ನಿಮ್ಗೆ ಆಡೋ ಬಸಿದೆ ತಿಳಿಯಂಗ್ ಹೇಳ್ಬೇಕೇನ್, ತೊಗರಿ ಎಲಿಗಳ ಮೇಲೆ ತೊಗರಿ ಮೇಲೆ ಕೀಡದಾಗಿರ್ತ ಅಂತಿರ್ತಾರಲ್ಲ ಆ ತರ. ನೆಕ್ಸ್ಟ್ ಕಾಸ್ಕುಟಾ ಅಂಡ್ ಬ್ಲೂಬೆರಿ ಪ್ಲಾಂಟ್. ಕಾಸ್ಕುಟಾ ಬ್ಲೂಬೆರಿ ಪ್ಲಾಂಟ್ ಅಪಿಡ್ಸ್ ಮತ್ತೆ ಸೊ ಪ್ಲಾಂಟ್ಸ್ ಇದು ಒಂದು ಎಕ್ಸಾಂಪಲ್. ಸೊ ಎದಕ್ಕೆ ರಿಸರ್ತ ಪ್ಯಾರಾಸಿಟಿಸಮ್. ಇಲ್ಲಿ ಏನಾಗ್ತದೆ ಸರ್, ಒನ್ ಸ್ಪೀಸೀಸ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಬೆನಿಫಿಟೆಡ್, ಅದರ್ ಒನ್ ಈಸ್ ಕಂಪ್ಲೀಟ್ಲಿ ಹಾರ್ಮ್ಡ್ ಅಂತೇಳಿ. ಓಕೆ, ನೆಕ್ಸ್ಟ್ ದಟ್ ಈಸ್ ಕನ್ಸರ್ನ್ ಟು ದ ಪ್ರೆಡೇಷನ್. ಸೊ ಆಫ್ರಿಕನ್ ವೈಲ್ಡ್ ಡಾಗ್ ಅಂಡ್ ಜಿಬ್ರಾ. ಚೀತಾ ಮತ್ತೆ ಯಾವುದು, ಸೊ ಗಾಜೆಲ್ಲ. ಸೊ ಚೀತಾ ಮತ್ತೆ ಸೊ ಗಾಜೆಲ್ಲ. ನೆಕ್ಸ್ಟ್ ಆಫ್ರಿಕನ್ ವೈಲ್ಡ್ ಡಾಗ್, ನೆಕ್ಸ್ಟ್ ಜಿಬ್ರಾ. ಇವ್ ಎದಕ್ಕೆ ಎಕ್ಸಾಂಪಲ್ಸ್ ಇರುತ್ತಂದ್ರೆ ಪ್ರೆಡೇಷನ್ ಗೆ ಎಕ್ಸಾಂಪಲ್ಸ್.
one organism eats of a other or else another organism for energy requirement. ಅದಕ್ಕೆ ಫುಡ್ ಏನ್ ತಗೋತದಲ್ಲ ಎನರ್ಜಿ ರಿಕ್ವೈರ್ಮೆಂಟ್ ಸಂಬಂಧ ಸೊ ಇನ್ನೊಂದು ಆರ್ಗಾನಿಸಮ್ ಒಂದು ಆರ್ಗಾನಿಸಮ್ ಇನ್ನೊಂದು ಆರ್ಗಾನಿಸಮ್ ಈಟ್ ಅಪ್ ಆಗ್ತೈತಿ ತಿಂತೈತಿ ಅಂತ. ನೆಕ್ಸ್ಟ್ ಸೊ ಕಂಪಿಟೇಷನ್. So competition concerned to that both so lions and hyena they are going to compete for the ಯಾವ್ದ್ರ ಸತ prey like so ಜಿಬ್ರಾದ ಮೇಲೆ ಲಯನ್ ಆಗಿರ್ಬೋದು ಹೈನಾ ಆಗಿರ್ಬೋದು they are going to fight that is considered as a competition ಅಂತ ಹೇಳಿ ಕರೆದಿರ್ತೀವಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ two organisms of a same or else different they are going to fight for the so what same resources ಒಂದೇ ತರದ organisms ಗೆ ಅಂದ್ರೆ for the food that is they are going to fight ಅಂತ ಹೇಳಿ. So this is all about the so ಇದು most important ಆಗ್ತದೆ ನೋಡ್ರಿ interactions of so whatever that so population interaction with examples. ಈ ಟೇಬಲ್ ನ ಕರೆಕ್ಟ್ ಆಗಿ ಇದ್ರ ಮೇಲೆ 2 ಮಾರ್ಕ್ಸ್ ಇಂದ ಬರ್ಬೋದು 3 ಮಾರ್ಕ್ಸ್ ಇಂದ ಬರ್ಬೋದು ಇಲ್ಲ 5 ಮಾರ್ಕ್ಸ್ ಇಂದ. ಸೊ ಇಲ್ಲಿದೆ ಫಾಸ್ಟ್ ಆಗಿ ನೋಡ್ಕೊಂಡ್ ಬಿಡ್ರಿ. ದಟ್ ಇಸ್ ಮ್ಯೂಚುವಲಿಸಮ್ ಅಂದ್ರೆ ಏನಂತ ಹೇಳಿದೆವು. ಸೊ ಬೋತ್ ದಿ ಸ್ಪೀಸೀಸಸ್ ದೇ ಆರ್ ಗೋಯಿಂಗ್ ಟು ಗೆಟ್ ದಿ ಬೆನಿಫಿಟ್ ಅಂತ ಹೇಳಿ. ಸೊ ದಟ್ ಇಸ್ ನೋನ್ ಆಸ್ ವಾಟ್ ಕನ್ಸರ್ನ್ ಟು ದಿ ಮ್ಯೂಚುವಲಿಸಮ್. ಇದಕ್ಕೆ ಎಕ್ಸಾಂಪಲ್ಸ್ ಹೋಗೋದಾದ್ರೆ ಇನ್ಸೆಕ್ಟ್ಸ್, ಪಾಲಿನೇಟಿಂಗ್ ಪ್ಲಾಂಟ್ಸ್. ಇನ್ಸೆಕ್ಟ್ಸ್ ಸೊ ಪಾಲಿನೇಟಿಂಗ್ ಪ್ಲಾಂಟ್ಸ್ ಇನ್ಸೆಕ್ಟ್ಸ್ ಗೆ ಮತ್ತೆ ಪಾಲಿನೇಟಿಂಗ್ ಪ್ಲಾಂಟ್ಸ್ ಗೆ ಒಂದಕ್ಕೊಂದು ಸೊ ಯೂಸ್ಫುಲ್ ಆಕೈತಿ. ಇನ್ಸೆಕ್ಟ್ಸ್ ಗೆ ಫುಡ್ ಸಿಕ್ಕ್ರೆ ಸೊ ಪ್ಲಾಂಟ್ಸ್ ಗೆನು ಪಾಲಿನೇಷನ್ ಆಗ್ತೈತಿ. ನೆಕ್ಸ್ಟ್ ಲೀಕೆನ್ಸ್ ಇಲ್ಲೇನು ಫಂಗಸ್ ಮತ್ತು ಅಲಿಗೆದ ನಡುವೆ ಲೀಚನ್ಸ್. ನೆಕ್ಸ್ಟ್ ಮೈಕೋ ರಿಜಾಹೆ ದಟ್ ಇಸ್ ಫಂಗೈ ಮತ್ತು ವಿತ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ನೆಕ್ಸ್ಟ್ ಸತ ವ್ಯಾಸ್ಪ್ಸ್ ಪಾಲಿನೇಟ್ ಸೊ ದಟ್ ಈಸ್ ಇನ್ಫ್ಲೋರೇಷನ್ಸ್. ನೆಕ್ಸ್ಟ್ ಸರ್ತ ಪಾಲಿನೇಷನ್ ಇನ್ ಸೊ ದಟ್ ಈಸ್ ಓಪರೇಜ್ ಅಂತೇಳಿ ಪಾಲಿನೇಷನ್ ಇನ್ ಓಪರೇಜ್. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಇವೇ ಎಕ್ಸಾಂಪಲ್ಸ್ ಕೊಡ್ಬೇಕಂತೇನಿಲ್ಲ, ಅಟ್ ಲೀಸ್ಟ್ ಇದು ರಿಪೀಟ್ ಆಗಿರ್ತಾವ ನೋಡಿ. ಇವು ಮೂರು ಫಸ್ಟ್ ರಿಪೀಟ್ ಆಗ್ತಾವ ಎಲ್ಲ ಬುಕ್ ದಾಗ ಮತ್ತೆ ಎಲ್ಲ ನೋಟ್ಸ್ ದಾಗ. ಅದು ಉಳಿದಿದ್ದು ಬೇರೆ ಬರಬಹುದು. ನೆಕ್ಸ್ಟ್ ಕನ್ವೆನ್ಷನಲಿಸಮ್ ಅಂದ್ರೆ ಏನು? ನೆಕ್ಸ್ಟ್ ಇದಕ್ಕೆ ಏನ್ರಿ ಸರ್ತ 4 ಇಂಟ್ರಾಕ್ಷನ್ಸ್. ಸೊ ದಟ್ ಈಸ್ ಗೋಯಿಂಗ್ ಟು ರಿಪ್ರೆಸೆಂಟ್ ಸೊ ಕನ್ವೆನ್ಷನಲಿಸಮ್. ಕನ್ವೆನ್ಷನಲಿಸಮ್ ಅಂದ್ರೆ ಏನಂತ ಹೇಳಿದೆವು? ಇಂಟ್ರಾಕ್ಷನ್ ಸೊ ಇನ್ ವಿಚ್ ಒನ್ ಸ್ಪೀಸೀಸ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ದ ಬೆನಿಫಿಟ್. ನೆಕ್ಸ್ಟ್ ಸರ್ ಅದರ್ ನೈದರ್ ಬಿ ಬೆನಿಫಿಟೆಡ್ ನಾರ್ ಬಿ ಹಾರ್ಮ್. ಅಂದ್ರೆ ಒಂದಕ್ಕಂತೂ ಫುಲ್ ಬೆನಿಫಿಟ್ ಆದ್ರೆ ಇನ್ನೊಂದು ಅನ್ಅಫೆಕ್ಟೆಡ್ ಅಂತ ಹೇಳಿ ಹೇಳಿರ್ತೀವಿ. ದಟ್ ಈಸ್ ದ ಕನ್ವೆನ್ಷನಲಿಸಮ್. ಎಕ್ಸಾಂಪಲ್ಸ್ ಕೊಡುದಾದ್ರೆ ಸೊ ದಟ್ ಈಸ್ ಆರ್ಕಿಡ್ಸ್ ಗ್ರೋಯಿಂಗ್ ಇನ್ ಸೊ ಎಪಿಫೈಟ್ ಆನ್ ಮ್ಯಾಂಗೋ ಟ್ರೀಸ್. ನೆಕ್ಸ್ಟ್ ಸೊ ದಟ್ ಈಸ್ barnacles growing on the that is back of a so whales. Next cattle aggregate ಇದು ಆಲ್ರೆಡಿ ಕೊಟ್ಟಿದ್ದೆ ನೋಡ್ರಿ. ಸೊ cattle aggregate. So next so another one is the sea concerned to the so ಯಾವದ್ರಿ ಸರ್ತ cloud sea that is known and so that is cloud fish. That is next pilot fish that is concerned to the accompanies so sharks. These are the some examples. ಇದ್ರಾಗ most important ಯಾವ್ದಾಗ್ತದೆ ಸರ್ ಅಂತಂದ್ರೆ that is so cattle and aggregate. So that is the most important. Okay, so concerned to the conventionalism. So let us go ahead the next most probably so that is the predation. ಸೊ ಪ್ರೆಡೇಷನ್ ದೊಳಗಡೆ ಏನು ಜಸ್ಟ್ ಎಕ್ಸ್ಪ್ಲೇನ್ ಅಂತೇಳಿ ಡಿಸ್ಕಷನ್ ಅಂತೇಳಿ ಕೇಳಿದ ನೋಡು. ಪ್ರೆಡೇಷನ್ ಇಸ್ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಸ್ಪೀಸೀಸಸ್ ಒನ್ ವಿಚ್ ಸೊ ಕ್ಯಾಪ್ಚರ್ಸ್ ಕಿಲ್ಸ್ ಅಂಡ್ ಈಟ್ಸ್ ಅಪ್ ದಿ ಅದರ್. ಪ್ರೆಡೇಷನ್ ಅಂದ್ರೆ ಒಂದ್ ಏನಪ್ಪಾ ಅಂದ್ರೆ ಕ್ಯಾಚ್ ಮಾಡ್ಕೊಂಡು ಕ್ಯಾಪ್ಚರ್ಸ್ ಕಿಲ್ಸ್ ಅಂಡ್ ಈಟ್ಸ್ ಅಪ್ ದಿ ಅದರ್. ಸೊ ಫಾರ್ ದಿ ಎನರ್ಜಿ ಆರ್ ಎಲ್ಸ್ ಫುಡ್ ಪಾಯಿಂಟ್ ಆಫ್ ವ್ಯೂ ದಟ್ ಈಸ್ ಗೋಯಿಂಗ್ ಟು ಸೊ ಈಟ್ ಅಪ್ ದಟ್ ಈಸ್ ಕಾಲ್ಡ್ ಎಸ್ ಪ್ರೆಡೇಷನ್. ಸೊ ದಿಸ್ ಆಕರ್ಸ್ ವೆನ್ one organism eats of another organism for energy requirement. Examples ಹೋಗೋದಾದ್ರೆ so some examples concerned to this here. ಚೀತಾ ಏನಾಗ್ತದ? ಚೀತಾ ಗಜಲ್. ಸೊ ಚೀತಾ ಸೊ ಗಜಲ್. ನೆಕ್ಸ್ಟ್ ಆಫ್ರಿಕನ್ ವೈಲ್ಡ್ ಡಾಗ್. ನೆಕ್ಸ್ಟ್ ಜಿಬ್ರಾ. ಸೊ ಲಯನ್. ಸೊ ಪ್ರೆಡೆಟರಿ. ಸೊ ಆನ್ ಡಿಯರ್. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ one population that is considered as a predator, another one is considered as a preyer. So ಇವ್ರದ್ದು discussion that is concerned to the predation. Okay, so let us go ahead the next ಎದರ ಬಗ್ಗೆ ಇದೆ ಸರ್ ಅಂತಂದ್ರೆ ಅಡಾಪ್ಟೇಷನ್ಸ್. ಮೋಸ್ಟ್ಲಿ ಇದು ಡಿಲೀಟ್ ಆಗಿರ್ಬೋದು. ಸೊ ಅಲ್ಟಿಟ್ಯೂಡ್ ಸಿಕ್ನೆಸ್ ಮೇಲೆ ಕೇಳ್ಬೋದು ನೋಡ್ರಿ. ಸೊ ಅಲ್ಟಿಟ್ಯೂಡ್ ಸಿಕ್ನೆಸ್. ನೆಕ್ಸ್ಟ್ ಬ್ರೂಡ್ ಪ್ಯಾರಾಸಿಟಿಸಮ್ ಇದೊಂದು ಹೇಳಿ ಇದು ಮೋಸ್ಟ್ ಪ್ರಾಬಬ್ಲಿ ಎಂಡ್ ಆಗ್ತೈತಿ. ಲೆಟ್ ಅಸ್ ಗೋ ಹೆಡ್ ಅಲ್ಟಿಟ್ಯೂಡ್ ಸಿಕ್ನೆಸ್. ಸೊ ಏನಂತೇಳಿ ಕೇಳ್ಬೋದು ಸರ್ ಅಂತಂದ್ರೆ ದಟ್ ಈಸ್ ಅ ಕಾಸಸ್ as well as so symptoms of altitude sickness. So person moving to higher altitudes more than ಎಷ್ಟು ಹೇಳಿದ ಅನ್ಸತ್ತ 3500 ಮೀಟರ್ ದಷ್ಟು ಸೊ
ಸೊ ದಟ್ ಈಸ್ ಗೋಯಿಂಗ್ ಟು ಡೆವಲಪ್ ದಿ ಆಲ್ಟಿಟ್ಯೂಡ್ ಸಿಕ್ನೆಸ್. ಮ್ಯಾಲ್ ಹೋದಂಗ ಏನಪ್ಪಾ ಅಂದ್ರೆ ಸೊ ಆಕ್ಸಿಜನ್ ಕಂಟೆಂಟ್ ನ ಏನು ಕಡಿಮೆ ಸಿಗ್ತದಲ್ಲ ಲೋ ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ದಿಂದ ಸೊ ದಟ್ ಈಸ್ ಹೈಯರ್ ಆಲ್ಟಿಟ್ಯೂಡ್ಸ್ ಗೆ ಸೊ ದಟ್ ಈಸ್ ಗೋಯಿಂಗ್ ಟು ಬಾಡಿ ಈಸ್ ನಾಟ್ ಗೋಯಿಂಗ್ ಟು ಗೆಟ್ ಇನಫ್ ಆಕ್ಸಿಜನ್. ದಟ್ ಈಸ್ ದ ಸೊ ರೀಸನ್. ಸಿಂಪ್ಟಮ್ಸ್ ಏನಾಗ್ತದೆ ಸರ್ ಅಂತಂದ್ರೆ ನ್ಯೂಸಿಯಾ, ಫಟಿಗ್ ಅಂಡ್ ದೆನ್ so heart palpitations, these are the some symptoms concerned to the what altitude sickness. Altitude sickness ಅಂತಂದ್ರೆ more than ಎಷ್ಟು so that is 3500 meter ದಷ್ಟು height ಹೋದ್ರೆ so that altitude sickness is going to happen. So ಅದರ symptoms ಏನೇನಾಗಿರ್ತದೆ ಸರ್? ನ್ಯೂಸಿಯಾ, ಫಟಿಗ್ ಅಂಡ್ ದೆನ್ ಹಾರ್ಟ್ palpitations. that is ಏನ್ ರೀಸನ್ ರೀ ಸರ್ ಅಂತಂದ್ರೆ ಬಿಕಾಸ್ ಆಫ್ low pressure body is not going to get the enough oxygen at a higher altitude. That is the so what a cause ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬ್ರೂಡ್ ಪ್ಯಾರಾಸಿಟಿಸಮ್. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ನೋಡ್ಕೊಳ್ರಿ. ಸೊ ಬ್ರೂಡ್ ಪ್ಯಾರಾಸಿಟಿಸಮ್, ದ ಪ್ಯಾರಾಸಿಟಿಕ್ ಬರ್ಡ್ ಲೇ ಇಟ್ಸ್ ಎಗ್ಸ್ ಇನ್ ದಿ ನೆಸ್ಟ್ ಆಫ್ ಅ ಸೊ ಹೋಸ್ಟ್ ಅಂಡ್ ಲೆಟ್ ದಿ ಹೋಸ್ಟ್ ಇನ್ಕ್ಯುಬೇಟ್ ದಿ ಸೊ ಅವು ಏನಪ್ಪಾ ಅಂದ್ರೆ ಬ್ರೂಡ್ ಪ್ಯಾರಾಸಿಟಿಸಮ್ ಅಂತಂದ್ರೆ ಈಗ ಕ್ರೌ ನೆಕ್ಸ್ಟ್ ಸೊ ಕುಕ್ಕು ಅಂತ ಹೇಳಿ ಹೇಳ್ತೀವಲ್ಲ, ಎಕ್ಸಾಂಪಲ್ ಕುಕ್ಕು ಲೇಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ವಾಟ್ ಕ್ರೌ. ಕಾಗಿ ಗೂಡಿನೊಳಗ ಕೋಗಿಲೆ ಏನಂತಂದ್ರೆ ತತ್ತಿ ತಂದು ಇಟ್ಟಿರ್ತದ ಅಂತೇಳಿ. ಯಾಕ್ರಿ ಸರ್ ಅಂತಂದ್ರೆ ಹೋಸ್ಟ್ದು ಮತ್ತ ಅದೇನ ವಾಟ್ ಎವರ್ ದಿ ಪ್ಯಾರಾಸಿಟಿಕ್ ಬರ್ಡ್ ಈಸ್ ದೇರ್ ಸೊ ದೇರ್ ಎಗ್ಸ್ ದೇ ಆರ್ ಗೋಯಿಂಗ್ ಟು ಸಿಮ್ಸ್ ಸಿಮಿಲರ್. ಅದಕ್ಕೆ ಗೊತ್ತಾಗ್ಲಾರ್ದಂಗ ಆಗಿರ್ತದ. ಇಲ್ಲಿ ಹೇಳಿದ ನೋಡಿ, ಸೊ ಇನ್ಕ್ಯುಬೇಟ್ ದಮ್ the eggs is very close similar with the eggs of the host. ಸೊ ಏನ ಪ್ಯಾರಾಸಿಟಿಕ್ ಬರ್ಡ್ ಇರ್ತೈತಲ್ಲ ಅದರದ್ದು ಎಗ್ ಮತ್ತೆ ಹೋಸ್ಟ್ ಎಗ್ ಸಿಮಿಲರ್ ಇರೋದ್ರಿಂದ ಅದಕ್ಕೆ ಐಡೆಂಟಿಫಿಕೇಶನ್ ಆಗಂಗಿಲ್ಲ. ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಎಗ್ ಇಟ್ಟು ಕಂಪ್ಲೀಟ್ ಆಗಿ ಅದನ್ನ ದಟ್ ಈಸ್ ಗೋಯಿಂಗ್ ಟು ಹೋಸ್ಟ್ ದಿ ಇನ್ಕ್ಯುಬೇಟ್ ಅಂದ್ರೆ ಅದ್ರ ಕಂಪ್ಲೀಟ್ ಆಗಿ ಕೇರ್ ಮಾಡಂಗ ಮಾಡಿರ್ತದಲ್ಲ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಪ್ಪ ಅಂದ್ರೆ ಕುಕು ಲೇಸ್ ದಿ ಸೊ ವಾಟ್ ಎವರ್ ದಿ ಎಗ್ಸ್ ಇನ್ ದಿ ನೆಸ್ಟ್ ಆಫ್ ದಿ ಸೊ ಕ್ರೌ. ಸೊ ಕಾಗಿ ಗೂಡ್ನಾಗ ಸೊ ಕೋಗಿಲೆಯನ್ನು ತತ್ತಿ ಇಟ್ಟಿರ್ತೈತೆ ಅಂತೇಳಿ. ಸೊ ದಟ್ ಈಸ್ ದ ಪ್ಯಾರಾಸಿಟಿಕ್ ಬರ್ಡ್ ದಟ್ ಈಸ್ ಗೋಯಿಂಗ್ ಟು ಲೇ ದಿ ಎಗ್ಸ್ ಇನ್ ದಿ ವಾಟರ್ ನೆಸ್ಟ್ ಆಫ್ ದಿ ಹೋಸ್ಟ್ ಅಂಡ್ ಲೆಟ್ ದಟ್ ಹೋಸ್ಟ್ ಈಸ್ ಗೋಯಿಂಗ್ ಟು ಇನ್ಕ್ಯುಬೇಟ್ ದೆಮ್. ಯಾಕಂದ್ರೆ ದ ಎಗ್ ಆಫ್ ದಿ ಸೊ ದಟ್ ಈಸ್ ವೆರಿ ಕ್ಲೋಸ್ ಆರ್ ಸಿಮಿಲರ್ ಟು ದಿ ಹೋಸ್ಟ್. ಸೊ ಪ್ಯಾರಾಸಿಟಿಕ್ ಬರ್ಡ್ ದ ಎಗ್ ಸೊ ವೆರಿ ಕ್ಲೋಸ್ ಸಿಮಿಲರ್ ಟು ದಿ ಹೋಸ್ಟ್ ದ ಎಗ್. ಸೊ ಅದ್ರ ಸಂಬಂಧದ ಸೊ ಏನಪ್ಪಾ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ದಿ ದಟ್ ಈಸ್ ಗೋಯಿಂಗ್ ಟು ಇನ್ಕ್ಯುಬೇಟ್. ಸೊ ಐ ಥಿಂಕ್ ದಿಸ್ ಇಸ್ ದಿ ಲಾಸ್ಟ್ ಅಂತೇಳಿ ಅನಿಸ್ತದ. ಇಲ್ಲೊಂದು ಇಕ್ವೇಶನ್ ಕೇಳಿದಾನ. ಸೊ ಇಲ್ಲಿ ಇಮಿಗ್ರೇಷನ್, ಸೊ ದಟ್ ಈಸ್ ದ ಇಮಿಗ್ರೇಷನ್ ಮಾರ್ಟಾಲಿಟಿ. ಸೊ ಇವು ಒಂದಿಷ್ಟು ಕೇಳ್ಬೋದು ನೋಡ್ರಿ. ಲೆಟ್ ಅಸ್ ಸಿ ಕ್ಯಾನ್ ಹ್ಯಾವ್ ದ ಡೆಫಿನಿಷನ್ ಕನ್ಸರ್ನ್ ಟು ದಿಸ್. ಈ ಇಕ್ವೇಶನ್ ಒಂದು ನೋಡ್ಕೊಳ್ರಿ. ಇಮಿಗ್ರೇಷನ್ ಅಂದ್ರೆ ನಂಬರ್ ಆಫ್ ಆರ್ಗಾನಿಸಮ್ಸ್ ದಟ್ ಎಂಟರ್ ಇನ್ ಟು ದಿ ಹೆಬಿಟೇಟ್. ಹೆಬಿಟೇಟ್ ಅಂತಂದ್ರೆ ಅದೇನ ವಾಸಸ್ಥಾನ ಇರ್ತದಲ್ಲ ಹೆಬಿಟೇಟ್ ದೊಳಗಡೆ ಫ್ರಮ್ ಎನಿವೇರ್ ಎಲ್ಸ್ ಡ್ಯೂರಿಂಗ್ ದಿ ಟೈಮ್ ಪೀರಿಯಡ್. ಒಂದು ಟೈಮ್ ಪೀರಿಯಡ್ ದೊಳಗಡೆ ಫ್ರಮ್ ಎನಿವೇರ್ ಎಲ್ಸ್ ಇಫ್ ದೇ ಆರ್ ಎಂಟ್ರಿಂಗ್ ದಟ್ ಈಸ್ ಕಾಲ್ಡ್ ಆಸ್ ಇಮಿಗ್ರೇಷನ್. ಎಮಿಗ್ರೇಷನ್ ಅಂದ್ರೆ ದೇ ಆರ್ ಗೋಯಿಂಗ್ ಟು ಲಿವ್ ದಿ ಹೆಬಿಟೇಟ್ ಅಂತ. ಸೊ ದಟ್ ಎಂಟರ್ ಇನ್ ಟು ಎನಿವೇರ್ ಎಲ್ಸ್. ಸೊ ಇಮಿಗ್ರೇಷನ್ ಎಮಿಗ್ರೇಷನ್ ಎರಡು ಕೇಳ್ಬೋದು ನೋಡ್ರಿ. ಇಮಿಗ್ರೇಷನ್ ಅಂದ್ರ ಸೊ ಎಲ್ಲಿದೋ ಬಂದು ಆ ಇದ್ರೊಳಗಡೆ ಎಂಟ್ರಿ ಆಗುದು. ನೆಕ್ಸ್ಟ್ ಎಮಿಗ್ರೇಷನ್ ಅಂದ್ರೆ ಸರ್ತ ಇಲ್ಲಿದ್ ಬಿಟ್ಟು ಬೇರೆ ಕಡೆ ಹೋಗುದು. ಸೊ ದ ನಂಬರ್ ಆಫ್ ಆರ್ಗಾನಿಸಮ್ಸ್ ದಟ್ ಎಂಟರ್ ಇನ್ ಟು ದಿ ಹೆಬಿಟೇಟ್ ಫ್ರಮ್ elsewhere during a time period, that is the immigration. Adra emigration andre that is going to exit anta leave the habitat and go anywhere else anta during a time period. Next mortality, number of so deaths during a given time period in the population, that is the so mortality. ಸೊ ಇನ್ನೊಂದು ನಾಟಾಲಿಟಿ ಅಂತ ಹೇಳಿ ಬರ್ತದೆ. ಸೊ ದಟ್ ಇಸ್ ದ ಡೆತ್ ಅಂತ ಹೇಳಿ ಬದಲ ಈಗ ಏನೇ ಡೆತ್ಸ್ ಅಂತ ಹೇಳಿದ್ರೆ ಅಲ್ಲಿ ಸೊ ದಟ್ ಈಸ್ ದ ನಾಟಾಲಿಟಿ ಅಂತಂದ್ರೆ ಬರ್ತ್ಸ್ ಅಂತೇಳಿ ಆಗಿರುತ್ತೆ ನೋಡ್ರಿ. ಸೊ ದಟ್ ಯು ಕ್ಯಾನ್ ಗೋ ಥ್ರೂ ದಿ ಕ್ಲಾಸ್ ನೋಟ್ಸ್ ಆಲ್ಸೋ. ಸೊ ಇಷ್ಟು ಮೋಸ್ಟ್ ಪ್ರಾಬಬ್ಲಿ ಇದು ಎದ್ರ ಬಗ್ಗೆ ಇರ್ತಂದ್ರೆ ದಟ್ ಈಸ್ ಇದ್ರಾಗ ಏನೋ ತಿಳಿದಿಲ್ಲ ಅಂದ್ರ ಒಂದಂತೂ ಕಂಪಲ್ಸರಿ ಇದೊಂದು ಟೇಬಲ್ ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ದಿಸ್ ಟೇಬಲ್ ಓಕೆ, ದಟ್ ಈಸ್ ಇಂಟ್ರಾಕ್ಷನ್. ಸೊ ದಟ್ ಈಸ್ whatever the population interaction, examples and definition, this table you have to study. ಯಾಕಂದ್ರೆ ಟೈಮ್ ಇಲ್ಲ, ಅದಕ್ಕೆ ಬಹಳ ಸ್ಪೀಡ್ ಹೇಳಕತ್ತೈತಿ. ಸೊ ಆಲ್ಮೋಸ್ಟ್ ಕವರ್ ಮಾಡೋ ಉದ್ದೇಶದಿಂದ ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸಲ್ಟ್ ದಿ ಯಾವ್ದು ಇಲ್ಲಿ ಬಿ ಟಿ ಕಾಟನ್ ಒಳಗಡೆ ಏನ್ ಕರೆಕ್ಟ್ ಆಗಿ ಓದ್ರಿ ಅನ್ನೋದು ಹೇಳಿರ್ತ ನೋಡ್ರಿ. ಬಯೋಪೇಟೆಂಟ್, ಸೊ ದಟ್ ಈಸ್ ದ ರೈಟ್ಸ್ for the what a biological so entities or else biological resources, that is about the biopatent. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ರೈಟ್ಸ್ ಕೊಡುದು.
ಅಂದ್ರೆ ಇದು ಓನರ್ಶಿಪ್ ಅದು ಅಂತೀವಲ್ಲ ಆ ತರ ರೈಟ್ಸ್ ಕೊಡೋದಕ್ಕ ಬಯೋ ಪೇಟೆಂಟ್ ಎದ್ರ ಮೇಲೆ ಸತ್ತ ಬಯೋಲಾಜಿಕಲ್ ರಿಸೋರ್ಸಸ್ ಮೇಲೆ. ಓಕೆ, ಸೊ ದಟ್ ಈಸ್ ಅ ಪೇಟೆಂಟ್ ರೈಟ್ ಗ್ರಾಂಟೆಡ್ ಬೈ ದಿ ಸೊ ಗೌರ್ಮೆಂಟ್. ಸೊ ಯಾರಿಗ್ರಿ ಸರ್ ಅಂತಂದ್ರೆ ಟು ಆನ್ ಇನ್ವೆಂಟರ್, ಯಾರ ಹೊಸದನ್ನು ಕಂಡು ಹಿಡಿದಿರ್ತಾರಲ್ಲ, ಸೊ ಟು ಪ್ರಿವೆಂಟ್ ಅದರ್ಸ್ ಮೇಕಿಂಗ್ ಅ ಕಮರ್ಷಿಯಲ್ ಯೂಸ್ ಆಫ್ ಹಿಸ್ ಇನ್ವೆನ್ಷನ್. ಸೊ ಪೇಟೆಂಟ್ಸ್ ದೇ ಆರ್ ಗ್ರಾಂಟೆಡ್ ಟು ದಿ ಬಯಾಲಜಿಕಲ್ ಎಂಟಿಟೀಸ್. ಈ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇಸ್ ದಿಸ್. ಬಯಾಲಜಿಕಲ್ ಎಂಟಿಟೀಸ್ಗೆ ಏನ್ ರೈಟ್ಸ್ ನ ಸೊ ದಟ್ ಗ್ರಾಂಟ್ ಮಾಡ್ತದಲ್ಲ ಗೌರ್ಮೆಂಟ್ ದಿಂದ, ಸೊ ಅದಕ್ಕೆ ನಾವು ಬಯೋ ಪೇಟೆಂಟ್ ಅಂತ ಹೇಳಿ ಕರಿತೀವಿ ನೋಡ್ರಿ. ಸರಿ ಸರ್, ಹಾಗಾದ್ರೆ ಟ್ರಾನ್ಜೆನಿಕ್ ಅನಿಮಲ್ಸ್ ನ ಎದಕ್ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದು ರೀಸನ್ಸ್ ನ ಯು ಕ್ಯಾನ್ ಸ್ಟಡಿ ದಿಸ್. ಸೊ ಎಸ್ಪೆಷಲಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಇಸ್ ನಾರ್ಮಲ್ ಫಿಸಿಯಾಲಜಿಕಲ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ, ಸ್ಟಡಿ ದಿ ಡಿಸೀಸಸ್. ಸೊ ಇಲ್ಲಿ ಇನ್ನೊಂದಿಷ್ಟು ಪೋರ್ಷನ್ ಡಿಲೀಟ್ ಆಗೈತೆ ನೋಡಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ. ಸೊ ಯಾಕಂದ್ರೆ ಕಂಪ್ಲೀಟ್ ಆಗಿ 4 ಕೊಟ್ಟಿತ್ತು. ಸೊ ದಟ್ ಯು ಕ್ಯಾನ್, ಸೊ ನೀವು ಬೇಕಾದ ನೋಟ್ಸ್ ನ ರೆಫರ್ ಮಾಡ್ಕೊಂಡು ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಬಯೋಪೈರಸಿ ಅಂದ್ರೆ ಏನ್ರಿ ಸರ್? ಬಯೋಪೈರಸಿ ಅಂದ್ರ ಸೊ ದಟ್ ಈಸ್ ದ ಥೆಫ್ಟ್ ಅಂತ ಹೇಳಿ ಹೇಳ್ತೀವಲ್ಲ. ಸೊ ಯೂಸ್ ಆಫ್ ಅಂದ್ರೆ ವಿತೌಟ್ ಪ್ರಿಯರ್ ಪರ್ಮಿಷನ್, ವಿತೌಟ್ ಎನಿ ಸೊ ಕಾಂಪೆನ್ಸೇಷನ್. ಸೊ ದಟ್ ಈಸ್ ದ ಬಯೋಪೈರಸಿ ವಿತ್ ದಿ ರೆಫರೆನ್ಸ್ ಟು ದಿ ಬಾಸ್ಮತಿ ರೈಸ್ ಒಂದು ಡಿಸ್ಕಷನ್ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಬಯೋಪೈರಸಿ ಇಸ್ ದ ಯೂಸ್ ಆಫ್ ಬಯೋ ರಿಸೋರ್ಸಸ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್ ವಿತೌಟ್ ಪ್ರಾಪರ್ ಸೊ ವಾಟ್ ಅಥೆಂಟಿಕೇಶನ್, ಅಂದ್ರೆ ಪ್ರಾಪರ್ ಸೊ ಪರ್ಮಿಷನ್ ಇಲ್ಲಾರ್ದೆ ಯೂಸ್ ಮಾಡ್ಕೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಬಯೋಪೈರಸಿ ಅಂತ ಹೇಳಿ ಹೇಳಿರ್ತೀವಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಜೀನ್ ಥೆರಪಿದ ಬಗ್ಗೆ. ಸೊ ಎಸ್ಪೆಷಲಿ ಜೀನ್ ಥೆರಪಿ ಯಾವ್ದಕ್ಕಪ್ಪ ಅಂದ್ರೆ ಟು ಓವರ್ಕಮ್ ದಿ ಸೊ ADA ಡೆಫಿಷಿಯನ್ಸಿ. ಒಂದು ಎಕ್ಸಾಂಪಲ್, ಜೀನ್ ಥೆರಪಿ ಅಂದ್ರೆ ಏನ್ರಿ ಸರ್? ಕಲೆಕ್ಷನ್ ಆಫ್ ಮೆಥಡ್ಸ್ ದಟ್ ಅಲೌಸ್ ಕರೆಕ್ಷನ್ ಇನ್ ದ ಜೀನ್ ಡಿಫೆಕ್ಟ್ ದಟ್ has been diagnosed in the child or else embryo. That is the gene therapy. ಇದು ಎಸ್ಪೆಷಲಿ ಯಾವ್ದಕ್ಕೆ ಸರ್? ADA ಡೆಫಿಷಿಯನ್ಸಿ ಒನ್ ಎಕ್ಸಾಂಪಲ್ ನೋಡಿ ಜೀನ್ ಥೆರಪಿನ. ಸೊ ದಟ್ ಈಸ್ ಕಲೆಕ್ಷನ್ ಆಫ್ ಮೆಥಡ್ಸ್ ಅಲೌ ದಿ ಕರೆಕ್ಷನ್ ಆಫ್ ಜೆನೆಟಿಕ್ ಡಿಫೆಕ್ಟ್, ಓಕೆ, that has been diagnosed in the child ಆಗಿರ್ಬೋದು ಅಥವಾ ಎಂಬ್ರಿಯೋ. ಸೊ ದಟ್ ಈಸ್ ದ ಜೀನ್ ಥೆರಪಿ. ಸೊ ಇದ್ರಾಗ ಒಂದಂತೂ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಎಸ್ಪೆಷಲಿ ಯಾವ್ದ್ರಿ ಸರ್? BT ಕಾಟನ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಒಂದ್ 2 ನಿಮಿಷ ಹೈಲೈಟ್ಸ್ ನ ಹೇಳಿರ್ತದೆ. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್. ಸೊ ಕನ್ಸರ್ನ್ ಟು ದಿ ಯಾವ್ದ್ರ ಸರ್ ಅಂತಂದ್ರೆ ಬಯೋಟೆಕ್ನಾಲಜಿ 2 ದೊಳಗ ಅದ್ರದ್ದು ಏನ ಅಪ್ಲಿಕೇಶನ್ಸ್ ಇದೆಯಲ್ಲ ಅದ್ರದ್ದು ಬಗ್ಗೆ ಡಿಸ್ಕಷನ್. ಸೊ ಒನ್ ಆಫ್ ದಿ ಸೊ ಅಪ್ಲಿಕೇಶನ್ ಆಫ್ ಅ ಬಯೋಟೆಕ್ನಾಲಜಿ ಟು ಗೆಟ್ ಸೊ ವಾಟ್ ಪೇಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಇದೇ ಒಂದೇ ಹೇಳಿರ್ತಾನೆ ನೋಡ್ರಿ. BT ಕಾಟನ್ ಅಂದ್ರೆ ಬ್ಯಾಸಿಲಸ್ ಥೆರಾಂಜೆನಿಸಿಸ್ ಕಾಟನ್. ಬ್ಯಾಸಿಲಸ್ ಥೆರಾಂಜೆನಿಸಿಸ್ ಅಂದ್ರೆ BT, that is the bacterium that produces a protein to kill certain insects such as so lepidopterans. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಹೆಸರು ಏನಂತೀವಿ? ಆರ್ಮಿ ವಾರ್ಮ್ ಅಂತ ಹೇಳಿ ಕರಿತೀವಿ. ಕೋಲಿಯೋಪಿಟೆರಾನ್ಸ್ ದಟ್ ಇಸ್ ದ ಬ್ಯಾಟಲ್ಸ್ ಅಂತ ಹೇಳಿರ್ತೀವಿ. ಅಂಡ್ ಡೈಪಿಟೆರಾನ್ಸ್ ದಟ್ ಇಸ್ ಫ್ಲೈಸ್ ಆರ್ ಎಲ್ಸ್ ಮಾಸ್ಕಿಟೋಸ್. ಸೊ ಇದು ಏನ್ ಪ್ರೊಡ್ಯೂಸ್ ಮಾಡ್ತದ ಅಂತ ಹೇಳಿ ಗೊತ್ತಿರ್ಬೇಕು, ಪ್ರೋಟೀನ್ಸ್. ಅವು ಏನ್ ಕಿಲ್ ಮಾಡ್ತಾವ ಅಂತೇಳಿ ಸೊ ಕರೆಕ್ಟ್ ಆಗಿ ಅವು ಇನ್ಸೆಕ್ಟ್ಸ್ ಗಳ ಹೆಸರು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸೊ ಸ್ವಲ್ಪ ಹೈಲೈಟ್ಸ್ ನ ಸ್ಪೀಡ್ ಆಗಿ ಹೇಳಿರ್ತೀವಿ ನೋಡ್ರಿ. ಸೊ ಬ್ಯಾಸಿಲಸ್ ಥೆರಾಂಜೆನಿಸಿಸ್ ಅಂದ್ರೆ BT ಅಂತ ಹೇಳಿ ಹೇಳಿರ್ತೀವಲ್ಲ. ಬ್ಯಾಸಿಲಸ್ ಥೆರಾಂಜೆನಿಸಿಸ್ ಪ್ರೊಡ್ಯೂಸಸ್ ಪ್ರೋಟೀನ್ ಸೊ ಯಾವ್ದ ಕ್ರಿಸ್ಟಲ್ಸ್ ಕಂಟೈನಿಂಗ್ ಏನ್ರಿ ಸರ್? ಟಾಕ್ಸಿಕ್ ಪ್ರೋಟೀನ್. ಸೊ ಇನ್ಆಕ್ಟಿವೇಟೆಡ್ ಸ್ಟೇಟ್ ದಾಗ ಇರ್ತದೆ. ಫಸ್ಟ್ ಅದು ಏನ್ ಪ್ರೊಡ್ಯೂಸ್ ಮಾಡ್ತದಲ್ಲ ಇನ್ಆಕ್ಟಿವೇಟೆಡ್ ಸ್ಟೇಟ್. ದಟ್ ಇನ್ಆಕ್ಟಿವೇಟೆಡ್ ಟಾಕ್ಸಿಕ್ that is activated toxin at the gut of insects. ಅದೇನ್ ಇನ್ಸೆಕ್ಟ್ಸ್ ತಿಂತೈತಲ್ಲ ಅವಾಗ ತಿಂದ ಬಳಕ ದಟ್ ಈಸ್ ಇನ್ಆಕ್ಟಿವೇಟೆಡ್ ಟು ದಿ ಆಕ್ಟಿವೇಟೆಡ್ ಸೊ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗ್ತೈತಿ. ನೆಕ್ಸ್ಟ್ ಆಕ್ಟಿವೇಟೆಡ್ ಟಾಕ್ಸಿನ್ ಬೈಂಡ್ಸ್ ಟು ದಿ ಸೊ ಎಪಿಥೀಲಿಯಲ್ ಸೆಲ್ಸ್ ಅಂದ್ರೆ ಔಟರ್ ಸೆಲ್ಸ್ ಅಂತೇಳಿ ಇನ್ ದ ಮಿಡ್ ಗಟ್ ಆಫ್ ದಿ ಸೊ ವಾಟ್ ಇನ್ಸೆಕ್ಟ್ಸ್. ಮಿಡ್ ಗಟ್ ಒಳಗಡೆ ಏನ್ ಎಪಿಥೀಲಿಯಲ್ ಸೆಲ್ಸ್ ಇರ್ತಾವಲ್ಲ ಅದಕ್ಕೆ ಹೋಗಿ ಬೈಂಡ್ಸ್ ಆಗ್ತದೆ ಅಂದ್ರೆ ಅಂಟ್ಕೊಳ್ತೈತಿ ಅಂತ. ಅಂಡ್ ಕ್ರಿಯೇಟ್ಸ್ ಪೋರ್ಸ್ ಅಂದ್ರೆ ರಂಧ್ರಗಳು ಕ್ರಿಯೇಟ್ ಮಾಡ್ತದೆ. ದಟ್ ಕಾಸಸ್ ಸೊ ಲೈಸಸ್ ಅಂಡ್ ಸ್ವೆಲ್ಲಿಂಗ್, ಅಲ್ಲಿ ಊತಗಂಗದು ಮಾಡಿ ಇವೆಂಚುಲಿ ಅದು ಏನಾಗ್ತದೆ ಸರ್? ಡೆತ್ ಆಫ್ ದಿ ಸೊ ವಾಟ್ ಇನ್ಸೆಕ್ಟ್ಸ್. ಸೊ ಇದ್ರಾಗ ಏನ್ ತಿಳ್ಕೊಳ್ರಿ ಅಂದ್ರೆ BT ಕಾಟನ್ ಪ್ರೊಡ್ಯೂಸಸ್ ದಿ ಪ್ರೋಟೀನ್. ಆ ಪ್ರೋಟೀನ್ ಫಸ್ಟ್ ಏನ್ ಯಾವ್ಯಾವ ಕಿಲ್ ಮಾಡ್ತದ ಅನ್ನೋದು ಇನ್ಸೆಕ್ಟ್ಸ್ ಹೆಸರು ಬರೀರಿ. ನೆಕ್ಸ್ಟ್ ಫಸ್ಟ್ ಇನ್ ಆಕ್ಟಿವೇಟೆಡ್ ಸೊ ಟಾಕ್ಸಿಕ್ ಇದ್ದಿದ್ದನ್ನ ಅದನ್ನ ಏನ್ ತಿಂತೈತಿಲ್ಲ ತಿಂದ ಬಳಕ ಆಕ್ಟಿವೇಟೆಡ್ ಟಾಕ್ಸಿನ್ ಆಗ್ತೈತಿ ಎಲ್ರಿ ಸರ್? ಮಿಡ್ಗಟ್ ಆಫ್ ದಿ ಇನ್ಸೆಕ್ಟ್ಸ್. ನೆಕ್ಸ್ಟ್ ಸರ್ ಅಂದ್ರೆ ಆ ಟಾಕ್ಸಿನ್ ಎಲ್ಲಿ ಬೈಂಡ್ ಆಗ್ತದಪ್ಪ ಅಂದ್ರೆ ದಟ್ ಈಸ್ ಎಪಿಥೀಲಿಯಲ್ ಸೆಲ್ಸ್ ಇನ್ ದ ಮಿಡ್ಗಟ್ ಆಫ್ ದಿ ಸೊ ಇನ್ಸೆಕ್ಟ್ಸ್. ಅದು ಏನ್ ಕ್ರಿಯೇಟ್ ಮಾಡ್ತದೆ ಸರ್? ಫೋರ್ಸ್. ನೆಕ್ಸ್ಟ್ ಕಾಸಸ್ ದಿ ಲೈಸಸ್ ಆಸ್ ವೆಲ್ as ಸ್ವೆಲ್ಲಿಂಗ್, ಊತ್ ನ ಕ್ರಿಯೇಟ್ ಮಾಡ್ತದಂತ. ಅದೇ ಟೈಮಿಗೆ ಏನಾಗ್ತದ ಸೊ ಊತ್ ಆದ ಬಳಕ ಸ್ವೆಲ್ಲಿಂಗ್ ಆದ ಬಳಕ ದಟ್ ಈಸ್ ಗೋಯಿಂಗ್ ಟು ಡೆತ್ ಅಂತೇಳಿ. ಓಕೆ, ನೆಕ್ಸ್ಟ್ ಇದರದ್ದೇ ದಿಸ್ ಟಾಕ್ಸಿನ್
is encoded by gene called cry in the bacterium. So that is the ಎದರಲ್ಲಿ ಎನ್ಕೋಡ್ ಆಗ್ತದೆ ಸರ್ cry 1 AC and cry 2 AB. So control the cotton boll worms, and those encoded by cry AB, they are going to control the corn bearer. ಸೊ ಕಾರ್ನ್ ಬೇರರ್ ಯಾವ್ದು ಏನ್ ಕಂಟ್ರೋಲ್ ಮಾಡ್ತದ ಅಂತ ಅನ್ನೋದು ಸ್ವಲ್ಪ ಮೆನ್ಷನ್ ಮಾಡ್ರಿ. ಸೊ ಅವೇನ್ ಟಾಕ್ಸಿನ್ ಏನಿರ್ತದಲ್ಲ ದಟ್ ಇಸ್ ಗೋಯಿಂಗ್ ಟು ಎನ್ಕೋಡ್ ದಿ ಸೊ ವಾಟ್ ಎವರ್ ದೇ ಆರ್ ಗೋಯಿಂಗ್ ಟು ಎನ್ಕೋಡ್ ದಿ ಜೀನ್. ಸೊ ಯಾವ ಜೀನ್ ಅಪ್ಪ ಅಂದ್ರೆ cry 1 AC, ದಟ್ ಇಸ್ cry 1 AC ಮತ್ತೆ cry 1 AB, ದೇ ಆರ್ ಗೋಯಿಂಗ್ ಟು ಕಂಟ್ರೋಲ್ ದಿ ವಾಟ್ ಕಾಟನ್ ಬೋಲ್ ವಾರ್ಮ್ಸ್. ನೆಕ್ಸ್ಟ್ whatever that is going to encode by the cry 1 AB, that is going to control the corn barriers. Next, cry genes, they are introduced into the cotton plants to produce so what BT cotton, which is ಏನಪ್ಪ ಅಂತಂದ್ರೆ insect resistant variety of cotton. Okay, these BT cottons so expresses the so whatever the BT cotton gene producing so ಏನ್ ರಿಸರ್ಟ್ toxin that is going to provides the resistance to the what insects, resistance to the insects. ಸೊ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ಬಿ ಟಿ ಏನಿದೆಯಲ್ಲ ಪ್ರೊಡ್ಯೂಸಸ್ ದಿ ಪ್ರೋಟೀನ್. ಆ ಪ್ರೋಟೀನ್ ದಾಗ ಏನ್ ಇರ್ತದೆ ಇನ್ಆಕ್ಟಿವೇಟೆಡ್ ಟಾಕ್ಸಿಕ್ ಇರ್ತೈತಿ. ಅದನ್ನ ಏನ್ ಇನ್ಸೆಕ್ಟ್ಸ್ ತಿಂತಂದ್ರೆ ಆಕ್ಟಿವೇಟೆಡ್ ಟಾಕ್ಸಿನ್ ಆಗ್ತದ. ಅದನ್ನ ಮಿಡ್ಗಟ್ದಾಗ ಹೋಗಿ ಏನು ಎಪಿಥೀಲಿಯಲ್ ಸೆಲ್ಸ್ ಗೆ ಸೊ ಸ್ವೆಲ್ಲಿಂಗ್ ಫೋರ್ಸ್ ನ ಕ್ರಿಯೇಟ್ ಮಾಡಿ ಇವೆನ್ಚುಯಲಿ ಏನಾಗ್ತದಪ್ಪ ಅಂದ್ರೆ ಇನ್ಸೆಕ್ಟ್ಸ್ ದಟ್ ಇಸ್ ಗೋಯಿಂಗ್ ಟು ಸೊ ಕಿಲ್ ಅಂತ ಅಂದ್ರೆ ದಟ್ ಇಸ್ ಗೋಯಿಂಗ್ ಟು ಡೈ. ಸೊ ಆಟೋಮೆಟಿಕ್ಲಿ ಏನ್ ಅಂದಂಗಾಯ್ತು ಇನ್ಸೆಕ್ಟ್ ಗೆ ಏನು ರೆಸಿಸ್ಟೆನ್ಸ್ ತೋರಿಸ್ತು. ಹಾಗಾದ್ರೆ ಇವೇನ್ BT ಕಾಟನ್ ಪ್ಲಾಂಟ್ಸ್ ಇರ್ತಾವಲ್ಲ ದೇ ಆರ್ ಗೋಯಿಂಗ್ ಟು ದ ಪೇಸ್ಟ್ ರೆಸಿಸ್ಟೆನ್ಸ್. ಓಕೆ, ದಟ್ ಈಸ್ ಆಲ್ ಅಬೌಟ್ ದ BT ಕಾಟನ್. ನೆಕ್ಸ್ಟ್ ಇದೇ ತರನೇ ಸೊ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ತ BT1, ಅದ್ರಾಗ ಎಸ್ಪೆಷಲಿ ಈ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಯಾವ್ದ್ರಿ ಸರ್ತ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ರೀಪ್ರೆಸೆಂಟೇಷನ್ ಡಯಾಗ್ರಾಮ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ಯಾಕಂದ್ರೆ ಟೈಮ್ ಇಲ್ಲ ಅಷ್ಟು ಹೇಳಷ್ಟು. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇದೊಂದು PCR 325 ಒಂದು, ಸೊ ಸಾರಿ PBR 322. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ PBR 322 ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಸೊ ಇವ್ರದ್ದು ಕಂಪ್ಲೀಟ್ ಆಗಿ ಸೊ ಬಯೋರಿಯಾಕ್ಟರ್ದು ಒಂದು ಏನೋ ಇದ್ದಿರ್ಬೇಕು ಇಲ್ಲಿ ಮೋಸ್ಟ್ ಪ್ರಾಬಲಿ. ಸೊ ಯಾವ್ಯಾವ 4 tools required for the recombinant DNA technology, that is restriction enzyme, cloning vectors, next competent host, next bioreactor. So next that is a polymerase ligases ಅಥವಾ ligases ಅಂತ ಹೇಳಿ ಹೇಳಿರ್ತೀವಿ. ಸೊ ದೀಸ್ ಆರ್ ದಿ ನೆಕ್ಸ್ಟ್ ಇಲ್ಲೇ 4 tools ಇಲ್ಲಿ ಹೇಳಿದೇವಲ್ಲ, ಬಯೋರಿಯಾಕ್ಟರ್ಸ್ ಆಗಿರ್ಬೋದು, ಕಾಂಪಿಟೆಂಟ್ ಹೋಸ್ಟ್ ಆಗಿರ್ಬೋದು, ಕ್ಲೋನಿಂಗ್ ವೆಕ್ಟರ್ಸ್ ಆಗಿರ್ಬೋದು, ರಿಸ್ಟ್ರಿಕ್ಷನ್ ಎಂಜೈಮ್ ದಟ್ ಇಸ್ ಮೊಲಿಕ್ಯುಲರ್ ಸೀಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಏನದ ಅಂದ್ರೆ 2 methods introducing alien DNA in a host. ಓಕೆ, ಸೆಲ್ಸ್ ಯಾವ್ಯಾವ ಅಂತ ಅನ್ನೋದು. ಸೊ ದಟ್ ಈಸ್ ಮೈಕ್ರೋ ಇಂಜೆಕ್ಷನ್, ಸೊ ಬಯೋಲಿಸ್ಟಿಕ್ಸ್, ನೆಕ್ಸ್ಟ್ ಜೀನ್ ಗನ್. ಸೊ ದೀಸ್ ಆರ್ ದಿ ಸೊ ಮೆಥಡ್ಸ್ ಟು ಇಂಟ್ರೊಡ್ಯೂಸ್ ದಿ ವಾಟ್ ದಟ್ ಈಸ್ DNA ಇಂಟು ದ ಹೋಸ್ಟ್ ಸೆಲ್. ಸೊ ನೆಕ್ಸ್ಟ್ ಸರ್ ಅಂದ್ರೆ ದಟ್ ಈಸ್ ಸೊ ಇಲ್ಲಿ 1 ಮಾರ್ಕಿನ ಕ್ವಶನ್ MCQs ದಾಗ ಕೇಳ್ಬೋದು. ಜಸ್ಟ್ ಒಂದ್ಸಲ ಹೈಲೈಟ್ ನೋಡ್ಕೋರಿ. ಸೊ ದಟ್ ಈಸ್ ಪ್ಲಾಸ್ಮಿಡ್ ಇನ್ ಯಾವುದು ಆಗ್ರೋ ಬ್ಯಾಕ್ಟೀರಿಯಂ. ಸೊ ದಟ್ ಈಸ್ TI ಪ್ಲಾಸ್ಮಿಡ್ಸ್ ಅಂತೇಳಿ. ನೆಕ್ಸ್ಟ್ ನೇಮ್ ದಿ ಸ್ಟೇನ್ used to visualize so DNA in a that is electrophoresis, that is epithelium. So ಯಾವುದು ethidium bromide, that is the stain ethidium bromide ಅಥವಾ ethidium bromide. next sir ತಂದ್ರೆ that is concerned to the restriction site, that is 5' GAATTC 3'. next 3' ದಿಂದ so CTTAAG 5', that is the ಸೊ ಯಾವ್ದ್ರಿ ಸರ್ ರಿಸ್ಟ್ರಿಕ್ಷನ್ ಸೈಟ್ ಇನ್ ಯಾವ್ದ್ರಿ ಎಕೋ R1 ಎಂಜೈಮ್ ದೊಳಗಡೆ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದಿ ಏನಂತ ಹೇಳಿದಾನಂತ ಮೆನ್ಷನ್ ಇಂಪಾರ್ಟೆನ್ಸ್ ಸೆಲೆಕ್ಟಬಲ್ ಮಾರ್ಕರ್ ಇನ್ ಪ್ಲಾಸ್ಮಿಡ್ಸ್, ದಟ್ ಇಸ್ ಸೆಲೆಕ್ಟಬಲ್ ಮಾರ್ಕರ್ಸ್. ಸೊ ದಟ್ ಈಸ್ ಏನಂತ ಹೇಳಿದಾನ ಸರ್ ಇಂಪಾರ್ಟೆನ್ಸ್ ದಟ್ ಈಸ್ ಸೆಲೆಕ್ಟಬಲ್ ಮಾರ್ಕರ್. ಸೊ ಐಡೆಂಟಿಫೈ ಅಂಡ್ ಎಲಿಮಿನೇಟ್ ಎಂತವ್ರಿ ಸರ್ ನಾನ್ ಟ್ರಾನ್ಸ್ಫಾರ್ಮನೆಂಟ್. ಸೊ ಅಂಡ್ ಸೆಲೆಕ್ಟಿಂಗ್ ಓನ್ಲಿ ಪರ್ಮಿಟಿಂಗ್ ದಿ ವಾಟ್ ಗ್ರೋ ದಿ ಟ್ರಾನ್ಸ್ಫಾರ್ಮನೆಂಟ್ಸ್. ನಾನ್ ಟ್ರಾನ್ಸ್ಫಾರ್ಮನೆಂಟ್ಸ್ ಇದ್ದು ಸೆಲೆಕ್ಟ್ ಮಾಡಿ ರಿಮೂವ್ ಮಾಡ್ಲಿಕ್ಕ ಅಂದ್ರೆ ಎಲಿಮಿನೇಟ್ ಮಾಡ್ಲಿಕ್ಕ. ಟ್ರಾನ್ಸ್ಫಾರ್ಮನೆಂಟ್ಸ್ ಇದ್ದು ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಪರ್ಮಿಟ್ ಟು ಗ್ರೋತ್. ಓಕೆ, ಸೊ ಇದು ಒಂದಿಷ್ಟು ಹೈಲೈಟ್ಸ್ ಎದ್ರ ಬಗ್ಗೆ ರಿಸರ್ಚ್ ಅಂದ್ರೆ ಬಯೋಟೆಕ್ನಾಲಜಿ 1. ಓಕೆ, ದಟ್ ಈಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಸೊ ಮೋಸ್ಟ್ ಪ್ರಾಬಲಿ ಇನ್ನು ಎರಡನೇದು ಒಂದಿಷ್ಟು ಜಸ್ಟ್ ನೀವು ಇಲ್ಲಿ ಎರಡನೇದ್ರಾಗ ಸೊ ಸ್ಕೆಚ್ ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಎರಡನೇ ಚಾಪ್ಟರ್ದಾಗ ಜಸ್ಟ್ ವಿ ಶಾಲ್ ಗೋ ಹೆಡ್. ಎಸ್, ಇಲ್ಲಿ just a minute.
ಸೊ ಈಗ 1ನೇ ಚಾಪ್ಟರ್ ಅಂತೇಳಿ ಆಗಿರ್ತದೆ ನೋಡ್ರಿ ಅದು ನಿಮ್ಗೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಫಸ್ಟ್ ಚಾಪ್ಟರ್. ಎಸ್, ಜಸ್ಟ್ ಅ ಮಿನಿಟ್. ಎಸ್, ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಯಾವ್ದ್ರಿ ಸರ್? ಆಟೋಗಮಿ ಪ್ರಿವೆನ್ಷನ್ ಮೆಥಡ್ಸ್. ಆಟೋಗಮಿ ಪ್ರಿವೆನ್ಷನ್ ಮೆಥಡ್ಸ್. Unisexuality, that is decline, produce unisexual flowers to avoid self pollination. ಅಂದ್ರೆ ಒಂದೇ ಮೇಲರ್ ಫಿಮೇಲರ್ ಒಂದೇ ಪ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್ ಡೈಕೋಗಾಮಿ. ಸೊ ದಟ್ ಈಸ್ ದ ಕಂಡೀಷನ್ ಇನ್ bisexual flowers where maturation of so stamens and pistils at different times. Next ಸರ್ತ hercogamy, that is it is the condition in which so ಏನಪ್ಪ ಅಂದ್ರೆ flower in which some physical barriers they are going to be the present between anthers and stigma to prevent the so that is autogamy. Autogamy and self pollination prevention ಮಾಡ್ಲಕ್ಕ. Autogamy ಅಂದ್ರೆ self pollination prevention ಮಾಡ್ಲಕ್ಕ. So that is a hercogamy, that is the presence of the some physical so barriers ಅಂದ್ರೆ ಕವರ್ ನ ಇದ್ದಿದ್ದು. Next heterostyly, placement of anther and stigma at different positions. Next self incompatibility, that is the genetic mechanism in which pollen grains fails to germinate in the stigma of the same flower. Stigma of the same flower. So that is about the self incompatibility. So this is all about the autogamy prevention methods. So next ಇಲ್ಲಿ ಏನದ anther the structure ಕೇಳಿದ ನೋಡ್ರಿ. So TS diagram of anther. So you can just glance about this. So diagram ನ correct ಆಗಿ practice ಮಾಡ್ರಿ. Next ಸರ್ ತಂದ್ರೆ so concern to the this is what a structure of a megasporangium. So you need to practice this diagram. Next structure of the pollen grains. So structure of the pollen grains, you can practice the diagram. Next this is the most important ಆಗ್ತದೆ ನೋಡ್ರಿ, matured embryo sac the diagram. So ಇದು ಬಹಳ ಸಲ ಕೇಳಿನ matured embryo sac diagram you need to practice. Next ಅಪ್ಪ ಅಂತಂದ್ರೆ so that is concern to the megasporogenesis. Megasporogenesis explain the development of 8 nucleate embryo sac. So ಇದು separate ಆಗಿ ಕ್ವೆಶ್ಚನ್ ಆಲ್ರೆಡಿ 2019 ರಿಪೀಟ್ ಆಗೈತೆ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕನ್ಸರ್ನ್ ಟು ದಿ ಇದು ಆಲ್ರೆಡಿ ಡಯಾಗ್ರಾಮ್ ಹೇಳಿದೆವು, TS ಡಯಾಗ್ರಾಮ್ ಹೇಳಿದೆವು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದಿ ಆನ್ಸರ್ ಹೇಳಿದೆವು. ನೆಕ್ಸ್ಟ್ ಸೊ ದಟ್ ಈಸ್ ಇಲ್ಲಿ ವೆಲಸ್ನೇರಿಯಾ ಮತ್ತು ಸಿ ಗ್ರಾಸ್ ದೊಳಗಡೆದು. ಸೊ ದಟ್ ಯು ಕ್ಯಾನ್ ಸಿ ಜಿಟನೋಗಾಮಿ ಜಿನೋಗಾಮಿ ದ ಡಿಫ್ರೆನ್ಸಸ್ ಇಷ್ಟು ನೋಡ್ಕೊಳ್ರಿ. ಸೊ ಜಿಟನೋಗಾಮಿ, ನೆಕ್ಸ್ಟ್ ಜಿಟನೋಗಾಮಿ ಅಂಡ್ ಜಿನೋಗಾಮಿ. ಸೊ ವಾಟ್ ಈಸ್ ಮೆನ್ಷನ್ ಟೈಪ್ಸ್ ಆಫ್ ಪಾಲಿನೇಷನ್ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇದು ಯಾವುದು ಜಿಟನೋಗಾಮಿ ಅಂಡ್ ಜಿನೋಗಾಮಿ ಕೇಳಿದಾನೆ. ಡಿಫ್ರೆಂಟ್ ಟೈಪ್ಸ್ ಏನು? ಆಟೋಗಾಮಿ ಅಂದ್ರೆ ಸೆಲ್ಫ್ ಪಾಲಿನೇಷನ್, ಜಿಟನೋಗಾಮಿ ಅಗೇನ್ ದಿಸ್ ಇಸ್ ಆಲ್ಸೋ ವಿತ್ ದ ಸೆಲ್ಫ್ ಪಾಲಿನೇಷನ್, ಬಟ್ ಜಿನೋಗಾಮಿ ಇಟ್ ಇಸ್ ಅ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಅದೇ ಫ್ಲವರ್ದು, ಸೊ ಅದೇ ಗಿಡದು ಅದೇ ಫ್ಲವರ್ ದರೆ ಅಥವಾ ಅದೇ ಫ್ಲವರ್ ದಿಂದ ಸೊ ಪಾಲಿನ್ ಗ್ರೇನ್ಸ್ ಏನಾಗದು, ಸೊ ದಟ್ ಈಸ್ ಪಾಲಿನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾಕ ಮೂವ್ ಆಗೋದು. ಸೊ ಇಲ್ಲಿ ಜಿಟನೋಗಾಮಿ ಒಳಗ ಏನಾಗ್ತದೆ ಸರ್ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ಪಾಲಿನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸೊ ಆಂಥರ್ ಟು ದಿ ಫ್ಲವರ್ ಆಫ್ ದಿ ಸ್ಟಿಗ್ಮಾ. ಓಕೆ, ಸೇಮ್ ಫ್ಲವರ್ ದೇ ಆಗಿರುತ್ತೆ ನೋಡ್ರಿ. ಸೊ ಜಿಟನೋಗಾಮಿ, ಸೊ ದಟ್ ಈಸ್ ಜಿಟನೋಗಾಮಿ ಇಸ್ ದ ಟ್ರಾನ್ಸ್ಫರ್ ಆಫ್ ಪಾಲಿನ್ ಗ್ರೇನ್ಸ್ ಫ್ರಮ್ ಸೊ anther to the flower, anther of the from the anther to the stigma of the another flower of the same plant. ಅದೇ ಪ್ಲಾಂಟ್ ಅದು, ಬಟ್ ಒನ್ ಫ್ಲವರ್ ದಿಂದ ಇನ್ನೊಂದು ಫ್ಲವರ್ ಗೆ. ಸೊ ಇಲ್ಲಿ ಒಂದು ಫ್ಲವರ್ ಇದೆ ಅಂತ ಹೇಳಿ ತಿಳ್ಕೊರಿ, ಇಲ್ಲ ಇನ್ನೊಂದು ಫ್ಲವರ್ ಇದೆ ಅಂದ್ರೆ ಇದರಿಂದ ಪಾಲನ್ ಗ್ರೇನ್ಸ್ ನ ಟ್ರಾನ್ಸ್ಫರ್ ಆಗೋದಕ್ಕೆ ಜಿಟನೋಗಾಮಿ ಅಂತ ಹೇಳಿ ಹೇಳ್ತೀನಿ. ಆಟೋಗಾಮಿ ಅಂದ್ರೆ ಸೇಮ್ ಫ್ಲವರ್ ದಿಂದ ಅದೇ ಸೇಮ್ ಫ್ಲವರ್ ಗೆ ಮೂವ್ ಆಗೋದು. ಇಲ್ಲಿ ಒನ್ ಫ್ಲವರ್ ದಿಂದ ಇನ್ನೊಂದು ಫ್ಲವರ್, ಬಟ್ ಸೇಮ್ ಪ್ಲಾಂಟ್ ಅದಕ್ಕೆ. ಇಲ್ಲಿ ಜಿನೋಗಾಮಿ ಅಂದ್ರೆ ಏನ್ರಿ ಸರ್? ಟ್ರಾನ್ಸ್ಫರ್ ಆಫ್ ದಿ pollen grains from so anther of one flower to the stigma of another flower. So ಇಲ್ಲಿ ಏನು ಡಿಫರೆಂಟ್ ಪ್ಲಾಂಟ್ಸ್ ಬರ್ತವೆ, ಇಲ್ಲಿ ಸೇಮ್ ಪ್ಲಾಂಟ್ಸ್ ಬರ್ತೈತೆ ನೋಡ್ರಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕನ್ಸರ್ನ್ ಟು ದಿ ವಾಟ್ ಡಿಫರೆನ್ಸಸ್ ಬಿಟ್ವೀನ್ ಜಿಟನೋಗಾಮಿ ಮತ್ತು ಜಿನೋಗಾಮಿ. ಸೊ ಪಾಲಿನೇಷನ್ ಅಂದ್ರೆ ಏನು, ಡಿಫರೆಂಟ್ ಟೈಪ್ಸ್ ಫೀಚರ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಇಲ್ಲಿ ಫೀಚರ್ಸ್ ನ ಕೇಳಿದಾನೆ. ಸೊ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಯಾವ ತರ ಇರ್ತಾವ ಸರ್? ಪಾಲನ್ ಗ್ರೇನ್ಸ್ ಲಾಂಗ್ ಅಂಡ್ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಇರ್ತಂತ. Pollen grains they are protected from the wetting by so mucilaginous covering. So that is the what are the pollinated flowers the features. So ಅದೇ ತರನೇ insectinated pollinated flowers the characteristics ಕೇಳಿದಾನೆ. ಸೊ ಏನ್ ಇರ್ತಾವ್ರಿ ಸರ್ ಅಂತಂದ್ರೆ ದೇ ಆರ್
ಸ್ಟಿಗ್ಮಾ ಸ್ಟಿಕ್ಕಿ ಇರ್ತೈತಿ, ಪಾಲಿನ್ ಗ್ರೇನ್ಸ್ ಸ್ಟಿಕ್ಕಿ ಇರ್ತೈತಿ, ಫ್ಲವರ್ಸ್ ಏನು ಲಾರ್ಜ್ ಕಲರ್ಫುಲ್ ಶೋವಿ, ಓಕೆ ರಿಚ್ ನೆಕ್ಟರ್ ನ ಇದಿರ್ತದೆ ನೋಡ್ರಿ. ದಟ್ ಇಸ್ ಇನ್ಸೆಕ್ಟಿನೇಟೆಡ್ ಫ್ಲವರ್ಸ್. ಸಿಕ್ಕಾಪಟ್ಟಿ ಸ್ಪೀಡ್ ಆಗಿರ್ತದ, ಸ್ವಲ್ಪ ಯಾಕಂದ್ರೆ ಟೈಮ್ ಇಲ್ಲ ಮುಗಿಸೋ ಸಂಬಂಧ. ಸೊ ಪಾಲಿನೇಷನ್ ಅಂದ್ರೆ ಏನು? ನೆಕ್ಸ್ಟ್ ಮೆನ್ಷನ್ 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ಪಾಲಿನೇಷನ್ ಅಂದ್ರೆ ಏನಂತಂದ್ರೆ ಟ್ರಾನ್ಸ್ಫರ್ ಆಫ್ ದಿ ಪಾಲಿನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದಿ, ಸೊ ದಟ್ ಪಿಸ್ತಿಲ್ ಅಂತೇಳಿ ಹೇಳಿರ್ತೀವಲ್ಲ. ಸೊ ದಟ್ ಇಸ್ ಒನ್ ವೇ. ಇನ್ನೊಂದು ವೇದೊಳಗೆ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪಾಲಿನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಆಫ್ ಅ ಪಿಸ್ತಿಲ್. ಸೊ ದಟ್ ಈಸ್ ಒನ್ ಫ್ಲವರ್ದಂದು ಆಂತರದ ಮೇಲೆ ಏನ್ ಪಾಲಿನ್ ಗ್ರೇನ್ಸ್ ಇರ್ತಾವಲ್ಲ ಅವು ಎಲ್ಲಿಗಪ್ಪ ಅಂದ್ರೆ ಸ್ಟಿಗ್ಮಾ ಆಫ್ ದಿ ಪಿಸ್ತಿಲಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಪಾಲಿನೇಷನ್ ಅಂತ ಹೇಳಿ ಹೇಳಿರ್ತೀರಿ. ಇಲ್ಲಿ ಏನ್ ಕೇಳಿದ ಅಂತಂದ್ರೆ ದಟ್ ಇಸ್ ವಿಂಡ್ ಪಾಲಿನೇಟೆಡ್. ಸೊ ಫ್ಲವರ್ದ ಫೀಚರ್ಸ್ ಕೇಳಿದ ನೋಡ್ರಿ. ಸೊ ಯಾವ ತರ ಇರ್ಬೇಕಂತ ಫೀಚರ್ಸ್, ಒಂದೇದು ಪಾಲಿನ್ ಗ್ರೇನ್ಸ್ ಲೈಟ್ ಇರಬೇಕು, ಅಂದ್ರೆ ವೇಟ್ ಲೆಸ್ ಇರ್ಬೇಕಂತ, ಮತ್ತೆ ನಾನ್ ಸ್ಟಿಕ್ಕಿ ಇರ್ಬೇಕು. ಲೈಟ್ ಅಂದ್ರೆ ಇಲ್ಲಿ ಬೆಳಕಲ್ಲ, ಇಲ್ಲಿ ವೇಟ್ ಲೆಸ್ ಅಂದಂಗ ವೆಲ್ ಎಕ್ಸ್ಪೋಸ್ಡ್, ಸೊ ಸ್ಟೆಮೆನ್ಸ್ ಈಸಿ ಡಿಸ್ಪರ್ಸಲ್ ಬೈ ದಿ ವಿಂಡ್, ಅಂದ್ರೆ ಈಸಿಯಾಗಿ ದೇ ಹ್ಯಾವ್ ಟು ಸ್ಪ್ರೆಡ್ ಅಂತ ಹೇಳ್ದಂಗ. ನೆಕ್ಸ್ಟ್ ಸ್ಟಿಗ್ಮಾ ದಟ್ ಈಸ್ ಸ್ಟಿಕ್ಕಿ ಇರಬೇಕು, ಲಾರ್ಜ್ ಮತ್ತೆ ಫೆದರಿ ಲೈಕ್, ಸೊ ಟು ಟ್ರ್ಯಾಪ್ ದಿ ವಾಟ್ ಪಾಲಿನ್ ಗ್ರೇನ್ಸ್. ನೆಕ್ಸ್ಟ್ ಅಂತಂದ್ರೆ ಈಚ್ ovary has a, so usually one ovule. Next up ಅಂತ number of flowers packed together, that is a, so to form a inflorescence. So ಉಷ್ಟು ಹೂಗುಚ್ಚ ತರದು ಏನು ಫ್ಲವರ್ಸ್ they have to have ಅಂತೇಳಿ. ಸೊ ಒಂದು ಫೀಚರ್ ಏನಪ್ಪಾ ಅಂದ್ರೆ ಲೈಟ್ ಇನ್ ವೇಟ್, ನಾನ್ ಸ್ಟಿಕ್ಕಿ ಪಾಲಿನ್ ಗ್ರೇನ್ಸ್. ನೆಕ್ಸ್ಟ್ ಸ್ಟಿಗ್ಮಾ, ಸೊ ಸ್ಟೆಮೆನ್ಸ್ ದೇ ಆರ್ ಈಸ್ ವೆಲ್ ಎಕ್ಸ್ಪೋಸ್ಡ್ ಟು ದಿ ವಾಟ್ ವಿಂಡ್. ನೆಕ್ಸ್ಟ್ ಸ್ಟಿಕ್ಕಿ ಎಂತದ್ರಿ ಸರ್ತ ಸ್ಟಿಗ್ಮಾ ಸ್ಟಿಕ್ಕಿ ಇರಬೇಕು, ಮತ್ತೆ ಲಾರ್ಜ್ ಇರಬೇಕು, ಫೆದರಿ ಲೈಕ್ ಸ್ಟ್ರಕ್ಚರ್ ಇರಬೇಕು ಟು ಟ್ರ್ಯಾಪ್ ದಿ, ಸೊ ಪಾಲಿನ್ ಗ್ರೇನ್ಸ್ ಅಂತೇಳಿ ಇನ್ ದ ಏರ್. ಸೊ ನೆಕ್ಸ್ಟ್ ಈಚ್ ovary ಹ್ಯಾಸ್ ಅ ಯೂಸಲಿ ಒನ್ ovule. ದಿಸ್ ಇಸ್ ಆಲ್ ಅಬೌಟ್ ದ ಕನ್ಸರ್ನ್ ಟು ದಿ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಫೀಚರ್ಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇದೊಂದು ಟಿಪಿಕಲ್, ಸೊ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ದಿ ಟಿಪಿಕಲ್ ಫ್ಲವರ್ ಸ್ಟ್ರಕ್ಚರ್ ಕೇಳಿದ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಈ ತರ ಪ್ರಾಕ್ಟೀಸ್ ಮಾಡ್ರಿ, ಇಲ್ಲ ನಿಮ್ಮ NCERT ಬುಕ್ ನಂದರೆ ಪ್ರಾಕ್ಟೀಸ್ ಮಾಡ್ರಿ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ದನು ಸೊ ಟಚ್ ಕೊಟ್ಟಂಗಾಯ್ತು. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಲಾಸ್ಟ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಸರ್ ಅಂತಂದ್ರೆ CET ನೀಟ್ ಕ್ರಾಶ್ ಕೋರ್ಸ್ ಅಂತೂ ನಮಗ್ ಮಾಡಕ್ ಆಗಂಗಿಲ್ಲ ಫುಲ್, ಯಾಕಂದ್ರೆ ಬಿಕಾಸ್ ವಿ ಆರ್ ಬಿಜಿ ವಿತ್ ಅದರ್ ವರ್ಕ್. ಬಟ್ ಎನಿವೇ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಸಮ್ ಆಫ್ ದಿ ಫ್ರೀ ಕ್ಲಾಸಸ್ ಇನ್ ಯೂಟ್ಯೂಬ್. ಓಕೆ, ಯೂಟ್ಯೂಬ್ ದಾಗ ಮಾಡಿ ಸಬ್ಜೆಕ್ಟ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಒಂದಿಷ್ಟು ಬಯಾಲಜಿದು, ಒಂದಿಷ್ಟು ಫಿಸಿಕ್ಸ್ದು, ಒಂದಿಷ್ಟು ಕೆಮಿಸ್ಟ್ರಿದು, ಒಂದಿಷ್ಟು ಮ್ಯಾಥಮೆಟಿಕ್ಸ್ ಇದು. ಸೊ ಏನಪ್ಪಾ ಅಂದ್ರೆ ಅಟ್ ಲೀಸ್ಟ್ ಒಂದೊಂದು ಚಾಪ್ಟರ್ದ ಮೇಲೆ ಒಂದು 10 to 15 ಅಷ್ಟು ಡಿಸ್ಕಷನ್ ಮಾಡಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿರ್ತ. ಸೊ ಎವ್ರಿಬಡಿ ಯು ಕ್ಯಾನ್ ವಾಚ್ ಅಂಡ್ ಯುಟಿಲೈಸ್ ದೋಸ್ ಫಾರ್ ಯುವರ್ CET ಮತ್ತೆ ನೀಟ್ ಕ್ರಾಶ್ ಕೋರ್ಸ್ಗೆ ನೀಟ್ ಎಕ್ಸಾಮ್ ಕದು ಹೆಲ್ಪ್ ಆಗಲಿ ಅಂತೇಳಿ. ಸೊ ಅದನ್ನ ಮಾಡಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿರ್ತ. ಸೊ ಆಲ್ರೆಡಿ ನಿಮ್ಮ ಜೂನಿಯರ್ಸ್ಗೆ ವೆಕೇಶನ್ ಕ್ಲಾಸಸ್ ಸೊ ಗೋಯಿಂಗ್ ಆನ್, ಈವ್ನಿಂಗ್ ಬ್ಯಾಚ್, ನೆಕ್ಸ್ಟ್ ಮಾರ್ನಿಂಗ್ ಬ್ಯಾಚ್ ವೆರಿ ಸೂನ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಅವರಿಗೆ ಜೂನ್ ಹಿಡಿದು ಸ್ಟಾರ್ಟ್ ಆಗ್ತಾವ. ಈಗ ಯಾರ್ಯಾರು ಊರಿಗೆ ಹೋಗಿದಾರಲ್ಲ ಅವರಿಗೆ ಜೂನ್ ಹಿಡಿದು ಅಟೆಂಡ್ ಆಗ್ರಿ ಅಂತ ಹೇಳ್ರಿ. ಸೊ ಎಲ್ಲಾ ನಿಮ್ಮ ಜೂನಿಯರ್ಸ್ಗೆ ತಿಳಿಸ್ರಿ, ಯಾಕಂದ್ರೆ ನಿಮ್ಗೆ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟಂತೂ ನಾವು ಯೂಟ್ಯೂಬ್ ಮುಖಾಂತರ ಹೆಲ್ಪ್ ಮಾಡಿದ್ವಿ. ಸೊ ಜಸ್ಟ್ ಯು ಕ್ಯಾನ್ ಇನ್ಫಾರ್ಮ್ ದೆಮ್. ಸೊ ಹ್ಯಾಸ್ ಟು ಯುಟಿಲೈಸ್ ದಿಸ್ ಅವೈಲೇಬಲ್ ರಿಸೋರ್ಸಸ್ ಅಟ್ ಫ್ರೀ ಆಫ್ ಕಾಸ್ಟ್. ಯೂಟ್ಯೂಬ್ ನಿಂದ ಯುಟಿಲೈಸೇಷನ್ ತಕೋ ಅಂತ ಹೇಳ್ರಿ. ಸೊ ಎಲ್ಲಾ 4 PCMB ಸೊ ಪರ್ಫೆಕ್ಟ್ ಆಗಿ 100% ಅವರಿಗೆ ಸೊ ಸಿಲೆಬಸ್ ಮುಗಿಸಿ ಕೊಡ್ತೈತಿ. ಕಂಪ್ಲೀಟ್ ಆಗಿ ಕುತ್ಕೊಂಡು ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಯುಟಿಲೈಸೇಷನ್ ತಕೋರಿ ಅಂತ ಹೇಳ್ರಿ. ಸೊ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಡೂ ವೆಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ನಾ ನೆಕ್ಸ್ಟ್. ಸೊ CET ಮತ್ತೆ ನೀಟ್ ವಿಡಿಯೋದೊಳಗೆ ಸಿಗೋಣಂತೆ. ಓಕೆ, ಥ್ಯಾಂಕ್ ಯು.